सर्वधर्मस्थापकस्त्वं सर्वधर्मस्वरूपकः आचार्याणां महाचार्यो रामकृष्णाय ते नमः। यथाग्नेर्दाहिका शक्ति रामकृष्णे स्थिता हि या सर्वविद्यास्वरूपां तां शारदां प्रणमाम्यहम्। परतत्त्वे सदा लीनो रामकृष्णसमाज्ञया यो धर्मस्थापनरतो वीरेशन्तन्नमाम्यहम्। कालिंदी फुल्लकमले माधवेन क्रीडारत ಬ್ರಹ್ಮಾನಂದ ನಮಸ್ತುಭ್ಯಂ ಸದ್ಗುರೋ ಲೋಕನಾಯಕ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತೊಂದು ಬಹಳ ಮನಮುಟ್ಟುವಂತಹ ಪ್ರೇಮದ ಒಂದು ಆದರ್ಶವನ್ನು ತೋರಿಸಿಕೊಡುವಂತಹ ಒಂದು ಅನನ್ಯವಾದಂತಹ ಒಂದು ಸಂಬಂಧದ ಬಗ್ಗೆ ನೋಡೋಣ ಅಂತ. ಶ್ರೀರಾಮಕೃಷ್ಣ ಅವತಾರ ಕಾರ್ಯದಲ್ಲಿ ಅವರ ಲೀಲಾ ಸಂಗಾತಿಗಳಾಗಿ ಬಂದವರು ಹಲವರು. ಅದರಲ್ಲಿ ಶ್ರೀರಾಮಕೃಷ್ಣರು 6 ಜನರನ್ನು ಈಶ್ವರ ಕೋಟಿಗಳು ಅಂತ ಗುರುತಿಸ್ತಾರೆ. ಸ್ವಾಮಿ ವಿವೇಕಾನಂದರು, ಸ್ವಾಮಿ ಬ್ರಹ್ಮಾನಂದರು, ಸ್ವಾಮಿ ಪ್ರೇಮಾನಂದರು, ಸ್ವಾಮಿ ಯೋಗಾನಂದರು, ಸ್ವಾಮಿ ನಿರಂಜನಾನಂದರು ಹಾಗೂ ಪೂರ್ಣಚಂದ್ರ ಘೋಷ್ ಅಂತ. ಇಲ್ಲಿ ಮೊದಲು ಹೇಳಿದಂಥ 5 ಸನ್ಯಾಸಿ ಶಿಷ್ಯರಲ್ಲದೆ ಶ್ರೀರಾಮಕೃಷ್ಣರಿಗೆ ಇನ್ನೂ 10 ಜನ ಸನ್ಯಾಸಿ ಶಿಷ್ಯರಿದ್ದರು. ನಿಮ್ಮಲ್ಲಿ ಹೆಚ್ಚಿನವರಿಗೆ ಅವ್ರ ವಿಷಯ ಎಲ್ಲ ಗೊತ್ತಿದೆ. 16 ಜನ ಸನ್ಯಾಸಿ ಶಿಷ್ಯರು ಶ್ರೀರಾಮಕೃಷ್ಣರು ನಿರ್ಮಾಣ ಮಾಡಿದ್ದು. ಅದರಲ್ಲಿ ನರೇಂದ್ರನನ್ನು ನಾಯಕನನ್ನಾಗಿ ಗುರುತಿಸಿ ನಾಯಕತ್ವದ ಜವಾಬ್ದಾರಿಯನ್ನು ಶ್ರೀರಾಮಕೃಷ್ಣ ನರೇಂದ್ರನಿಗೆ ವಹಿಸ್ತಾರೆ. ಈ ಉಳಿದ ಎಲ್ಲ 15 ಜನ ಶಿಷ್ಯರನ್ನು ಒಗ್ಗೂಡಿಸಿ ಒಂದು ಹಿರಿಯ ಆದರ್ಶಕ್ಕೋಸ್ಕರ, ಒಂದು ಶ್ರೇಷ್ಠ ಆದರ್ಶಕ್ಕೋಸ್ಕರ ಅವರನ್ನೆಲ್ಲ ಒಂದು ನೆಲೆಯಲ್ಲಿ ಇರುವಂತೆ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟುವಂತಹ ಜವಾಬ್ದಾರಿಯನ್ನು ಸ್ವಾಮಿ ವಿವೇಕಾನಂದರಿಗೆ ಶ್ರೀರಾಮಕೃಷ್ಣ ಕೊಟ್ಟಿದ್ದರು. ಅದನ್ನು ಸ್ವಾಮೀಜಿ ಅತ್ಯಂತ ಸಮರ್ಪಕವಾಗಿ ಯಶಸ್ವಿಯಾಗಿ ಮಾಡಿದರು ಅನ್ನೋದು ಇತಿಹಾಸದಲ್ಲಿ ನಾವು ಕಾಣುವಂಥ ವಿಚಾರ. ಸ್ವಾಮಿ ವಿವೇಕಾನಂದರ ಆ ಒಂದು ಸೇವಾ ಕಾರ್ಯದಲ್ಲಿ, ಮಠ ನಿರ್ಮಾಣದ ಕಾರ್ಯದಲ್ಲಿ ಜೊತೆಗೊಟ್ಟವರು ಸ್ವಾಮಿ ಬ್ರಹ್ಮಾನಂದರು. ಇವರೀರ್ವರು ಬಹಳ ವಿಶೇಷವಾಗಿ ನಮ್ಮ ಗಮನವನ್ನು ಸೆಳೀತಾರೆ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಅತ್ಯಂತ ಪ್ರೀತಿಪಾತ್ರರಾದಂತಹ ಶಿಷ್ಯ. ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಮಾನಸ ಪುತ್ರ ಅಂತ ಕರೆಸಿಕೊಂಡವರು. ಸ್ವಾಮಿ ವಿವೇಕಾನಂದರದು ನಾಯಕನಾಗಿ ಉಳಿದ ಎಲ್ಲ 15 ಜನ ಸೋದರ ಸನ್ಯಾಸಿಗಳೊಂದಿಗೆ, ಗುರುಭಾಯಿಗಳೊಂದಿಗೆ ಒಂದು ವಿಶೇಷವಾದಂತಹ ಪ್ರೇಮಪೂರ್ಣವಾದಂತಹ ಸಂಬಂಧ ಇತ್ತು. ಶ್ರೀರಾಮಕೃಷ್ಣರು ಬೆಸೆದು ಹೋದಂತಹ ಆ ಪ್ರೇಮಪೂರ್ಣ ಸಂಬಂಧವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ಸ್ವಾಮಿ ವಿವೇಕಾನಂದರದಾಗಿತ್ತು. 15 ಗುರುಭಾಯಿಗಳೊಂದಿಗೂ ಕೂಡ ಬಹಳ ವಿಶೇಷವಾದಂಥ ಸಂದರ್ಭ ಇತ್ತು. ಒಬ್ಬೊಬ್ಬರೊಂದಿಗೆ ಒಂದೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಆದರೆ ಸ್ವಾಮಿ ಬ್ರಹ್ಮಾನಂದರೊಂದಿಗಿದ್ದದ್ದು ಮತ್ತೂ ವಿಶೇಷವಾದಂಥ ಸಂಬಂಧ ಅಂತ ಹೇಳ್ಬೋದು. ಆ ಸಂಬಂಧವನ್ನು ಇಬ್ಬರು ಗುರುಭಾಯಿಗಳಲ್ಲಿದ್ದಂಥ ಸಂಬಂಧ ಅಂತಲೂ ಗುರುತಿಸ್ಬೋದು. ಒಂದೇ ಕಾರ್ಯಕ್ಕೋಸ್ಕರ ಕಟಿಬದ್ಧರಾಗಿ ನಿಂತಹ ಇಬ್ಬರು ನಾಯಕರ ನಡುವೆ ಇದ್ದಂಥ ಸಂಬಂಧ ಅಂತಲೂ ಭಾವಿಸ್ಬೋದು. ಆದರೆ ಅದನ್ನು ಮತ್ತಷ್ಟು ಕೂಲಂಕಷವಾಗಿ ಗಮನಿಸಿದಾಗ ನಮಗೆ ಕಂಡುಬರುತ್ತೆ ಸ್ವಾಮಿ ವಿವೇಕಾನಂದರು ಹಾಗೂ ಸ್ವಾಮಿ ಬ್ರಹ್ಮಾನಂದರ ನಡುವೆ ಇದ್ದದ್ದು ಒಂದು ಆತ್ಮೀಯವಾದಂತಹ ಸ್ನೇಹದ ಸಂಬಂಧ. ಇಟ್ ವಾಸ್ ಅ ಟ್ರೂ ಫ್ರೆಂಡ್ಶಿಪ್, ಅ ರಿಯಲ್ ಫ್ರೆಂಡ್ಶಿಪ್ ದಟ್ ವಿ ಸಿ. ಒಂದು ಸ್ನೇಹದಲ್ಲಿ ಏನೇನು ಗುಣಗಳನ್ನು ನಾವು ಕಾಣ್ಬೋದು, ಒಂದು ಶ್ರೇಷ್ಠ ಸ್ನೇಹ ಸಂಬಂಧದಲ್ಲಿ ಏನೇನು ಗುಣಗಳು ಅಥವಾ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಕಾಣ್ಬೋದೋ ಅದೆಲ್ಲವನ್ನು ಕೂಡ ನಾವು ಇವರೀರ್ವರ ಸಂಬಂಧದಲ್ಲಿ ಕಾಣ್ತೀವಿ. ನಿಜವಾಗಿಯೂ ಒಂದು ಸ್ನೇಹ ಅಂದರೆ ಹೇಗಿರಬೇಕು, ಮೈತ್ರಿ ಭಾವ ಅಂದರೆ ಏನು ಅನ್ನೋದನ್ನು ಇವರೀರ್ವರ ಸಂಬಂಧದಲ್ಲಿ ನಾವು ಕಂಡುಕೊಳ್ಬೋದು. ವಿಶೇಷವಾಗಿ ಇವತ್ತಿನ ಈ ಒಂದು ಏನೊಂದು ನಾವು
ವಿಷಯ ನೋಡ್ತಾ ಇದ್ದೀವೋ, ಈ ಉಪನ್ಯಾಸಕ್ಕೆ ನಾನು ಅಸೀಂ ಚೌಧರಿ ಅಂತ ಹೇಳುವಂಥ ಒಬ್ಬ ಭಕ್ತರು ಹೌದು, ಒಬ್ಬ ಸಾಹಿತಿಗಳು ಹೌದು. ಅವರು ಒಂದು ಪುಸ್ತಕ ಬರೀತಾರೆ, ವಿವೇಕಾನಂದಾಸ್ ಲವಿಂಗ್ ರಿಲೇಷನ್ಶಿಪ್ಸ್ ವಿತ್ ಹಿಸ್ ಬ್ರದರ್ ಡಿಸೈಪಲ್ಸ್ ಅಂತ. ಒಂದೊಂದು ಚಾಪ್ಟ್ರಲ್ಲಿ ಒಬ್ಬೊಬ್ಬ ಗುರುಭಾಯಿಗಳೊಂದಿಗಿನ ಸಂಬಂಧವನ್ನು ಬರೆದಿದ್ದಾರೆ. ಅದನ್ನು ವಿಶೇಷವಾಗಿ ಆಧರಿಸಿದ್ದೀನಿ ಈ ಥರ ಪುಸ್ತಕಗಳೊಂದಿಗೆ. ಸ್ನೇಹ 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 ಅಂತ ಹೇಳಿದ್ರೆ ಏನು? ಅದರಲ್ಲೂ ಒಂದು ಶ್ರೇಷ್ಠವಾದಂಥ ಸ್ನೇಹ ಏನು ಅಂತ ಹೇಳಿದ್ರೆ, ಈರುವರ ನಡುವೆ ಯಾವಾಗ ಉಂಟಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ಇನ್ನೊಬ್ಬರಲ್ಲಿರುವಂತಹ ಸದ್ಗುಣಗಳನ್ನು ಗುರುತಿಸಿದಾಗ, ಒಬ್ಬರು ಇನ್ನೊಬ್ಬರಲ್ಲಿರುವಂತಹ ಶ್ರೇಷ್ಠತೆಯನ್ನು ಗುರುತಿಸುವಾಗ ಉಂಟಾಗುವಂತಹ ಮೈತ್ರಿ ಭಾವ ಅಥವಾ ಸ್ನೇಹ ಇದೆಯಲ್ಲ, ಇದು ಶಾಶ್ವತವಾಗಿ ಉಳಿಯುತ್ತೆ ಅಂತ. ಸ್ನೇಹಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವುದು ತಾತ್ಕಾಲಿಕವಾದಂತಹ ಕಾರಣಗಳು, ತಾತ್ಕಾಲಿಕವಾದಂತಹ ಒಂದು ಲಾಭ ಇರೋದಕ್ಕೂ ಕೂಡ ಸ್ನೇಹಿತರಾಗುವಂಥ ಸಾಧ್ಯತೆ ಇರುತ್ತೆ. ತಾತ್ಕಾಲಿಕವಾದಂಥ ಸಹಾಯ ಸಹಕಾರಗಳಿಗೋಸ್ಕರ ಸ್ನೇಹ ತಾಳುವಂಥದ್ದನ್ನೆಲ್ಲ ನಾವು ನೋಡ್ತೀವಿ. ಆದರೆ ಒಬ್ಬರು ಇನ್ನೊಬ್ಬರ ಶ್ರೇಷ್ಠತೆಯನ್ನು ಗುರುತಿಸಿ, ಒಬ್ಬರು ಇನ್ನೊಬ್ಬರಲ್ಲಿರುವಂಥ ಸದ್ಗುಣಗಳನ್ನು ಗುರುತಿಸಿ ಅದಕ್ಕೋಸ್ಕರ ಸ್ನೇಹ ಭಾವ ತಾಳೋದಿದೆಯಲ್ಲ, ಇದು ಶಾಶ್ವತ. ಯಾಕಂತ ಹೇಳಿದ್ರೆ ಆ ಸದ್ಗುಣಗಳು ಯಾರಲ್ಲಿ ಇರುತ್ತೋ ಅದು ಶಾಶ್ವತವಾಗಿ ಕೊನೆಯ ಉಸಿರಿನಗೂ ಕೂಡ ಅವರಲ್ಲಿ ಇರುತ್ತೆ. ಹಾಗಾಗಿ ಈ ಸ್ನೇಹ ಕೂಡ ಕೊನೆಯವರೆಗೂ ಕೂಡ ಉಳಿಯೋದನ್ನು ನಾವು ಗಮನಿಸ್ತೀವಿ ಅಂತ. ಸೊ ದಟ್ ವಾಸ್ ದಿ ಕೈಂಡ್ ಆಫ್ ಫ್ರೆಂಡ್ಶಿಪ್ ದಟ್ ವಿ ಸಿ ಬಿಟ್ವೀನ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ಸ್ವಾಮಿ ಬ್ರಹ್ಮಾನಂದ ಅಂತ. ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು 1863 ಇಸವಿ ಜನವರಿ 12ರಂದು. ಸ್ವಾಮಿ ಬ್ರಹ್ಮಾನಂದರು ಹುಟ್ಟಿದ್ದು 1863 ಇಸವಿ ಜನವರಿ 21ರಂದು. ಕೇವಲ 9 ದಿನಗಳ ಅಂತರ. ಅಸೀಂ ಚೌಧರಿಯವರು ಪುಸ್ತಕ ಭಾಳ ಚೆನ್ನಾಗಿ ಬರೀತಾರೆ. ವಿವೇಕಾನಂದರನ್ನು ಹುಟ್ಟಿಸಿದ ಮೇಲೆ ಜಗನ್ಮಾತೆಗೆ 9 ದಿನ ಬೇಕಾಯ್ತಂತೆ. ಯಾಕಂತ ಹೇಳಿದ್ರೆ ಯಾವ್ಯಾವ ಗುಣಗಳು ವಿವೇಕಾನಂದರಲ್ಲಿ ಇರಲಿಲ್ವೋ ಅದೆಲ್ಲವನ್ನು ಕೂಡ ಬ್ರಹ್ಮಾನಂದರಲ್ಲಿ ಹಾಕಿ ಬ್ರಹ್ಮಾನಂದರನ್ನು ಸೃಷ್ಟಿ ಮಾಡಬೇಕಿತ್ತಂತೆ. ಯಾಕೆ? ದೇ ಹ್ಯಾಡ್ ಟು ಬಿ ಕಾಂಪ್ಲಿಮೆಂಟ್ ಟು ಈಚ್ ಅದರ್ ಅಂತ. ಒಬ್ಬರು ಇನ್ನೊಬ್ಬರಿಗೆ ಪೂರಕವಾಗಿರಬೇಕು ಅವರ ವ್ಯಕ್ತಿತ್ವ. ಒಬ್ಬರು ಇನ್ನೊಬ್ಬರಿಗೆ ಪೂರಕವಾಗಿರುವಾಗ ಕಾರ್ಯದಲ್ಲೂ ಕೂಡ ಅವರು ಒಟ್ಟಿಗೆ ಸೇರಿ ಅದ್ಭುತವಾದಂಥ ಕಾರ್ಯ ಮಾಡ್ಬೋದು. ಮತ್ತು ಒಂದು ಸ್ನೇಹ ಕೂಡ ಯಾವಾಗಲೂ ಸಮಾನವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಅವಲಂಬಿಸಿ ಏನಿರೋದಿಲ್ಲ. ಸೊ ಅವರು ಭಾಳ ಚೆನ್ನಾಗಿ ಬರೀತಾರೆ. ಏನು, ಜಗನ್ಮಾತೆಗೆ 9 ದಿನ ಬೇಕಾಯ್ತಂತೆ ಸರಿಯಾಗಿ ಹುಡುಕಿ ನೋಡಿ ಯಾವ್ದು ನರೇಂದ್ರನಲ್ಲಿಲ್ಲೋ ಅದನ್ನೆಲ್ಲ ರಾಖಾಲನಲ್ಲಿ ಹಾಕಿ ಅವನನ್ನು ಸೃಷ್ಟಿಸಬೇಕಾದ್ರೆ ಅಂತ. ಸೊ 9 ದಿನಗಳ ತಡವಾಗಿ ಹುಟ್ಟಿದವರು ಸ್ವಾಮಿ ಬ್ರಹ್ಮಾನಂದರು. ಬ್ರಹ್ಮಾನಂದರು ಮತ್ತು ಸ್ವಾಮಿ ವಿವೇಕಾನಂದರ ಸ್ನೇಹ ಇದೆಯಲ್ಲ, ಇದು ಪ್ರಾರಂಭ ಆದದ್ದು ಅವರ ಬಾಲ್ಯದಲ್ಲೇ ಅಂತ ಹೇಳ್ಬೋದು, ಅಥವಾ ಕೌಮಾರ್ಯದಲ್ಲಿ. ಶಾಲೆಯಲ್ಲಿ ಓದುವಾಗಲೇ ಒಂದು ಗರಡಿ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಹಾಗೂ ಸ್ವಾಮಿ ಬ್ರಹ್ಮಾನಂದರು ಭೇಟಿಯಾಗ್ತಾರೆ. ಅಥವಾ ಸರಿಯಾಗಿ ಹೇಳಬೇಕು ಅಂದರೆ ನರೇಂದ್ರ ಮತ್ತು ರಾಖಾಲ. ಆಗ ನರೇಂದ್ರ ಮತ್ತು ರಾಖಾಲ ಆ ಗರಡಿ ಮನೆಯಲ್ಲಿ ಭೇಟಿಯಾಗ್ತಾರೆ. ಆಗಲೇ ಅವರ ಸ್ನೇಹ ಪ್ರಾರಂಭ ಆಗಿಬಿಡುತ್ತಂತೆ. ಏನೋ ಒಂದು ಆಕರ್ಷಣೆ ಪರಸ್ಪರ. ದೇ ವರ್ ಅ ಪರ್ಫೆಕ್ಟ್ ಪೇರ್ ಟುಗೆದರ್ ಬಿಕಾಸ್ ದರ್ ವಾಸ್ ಬೌಂಡ್ಲೆಸ್ ಲವ್, ಟ್ರಸ್ಟ್ ಆ್ಯಂಡ್ ಲಾಯಲ್ಟಿ ಅಂತ ಬರೀತಾರೆ. ಅವರಿಬ್ಬರ ಸ್ನೇಹ ಒಂದು ಬಗೆಯಲ್ಲಿ ಪರಿಪೂರ್ಣವಾಗಿತ್ತು. ಯಾಕಂತ ಹೇಳಿದ್ರೆ ಅವರಿಬ್ಬರಲ್ಲಿ ಪರಸ್ಪರ ಅಮಿತವಾದಂತಹ ಪ್ರೇಮ ಇತ್ತು, ಅಮಿತವಾದಂತಹ ನಂಬಿಕೆ ಇತ್ತು, ಅಮಿತವಾದಂಥ ನಿಷ್ಠೆ ಇತ್ತು ಅಂತೇಳಿ. ಯಾವ ಕಾರಣಕ್ಕೂ ಕೂಡ ಒಬ್ಬರು ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದಾಗಲಿ, ಯಾವ ಕಾರಣಕ್ಕೂ ಕೂಡ ಒಬ್ಬರು ಇನ್ನೊಬ್ಬರನ್ನ ಸಂಶಯ ದೃಷ್ಟಿಯಿಂದ ನೋಡೋದಾಗಲಿ ಇದೆಲ್ಲ ಇರಲಿಲ್ಲ. ಇದು ಅವರ ಸ್ನೇಹ ನಿಂತಿದ್ದಿದ್ದು ಯಾವ ಆಧಾರದ ಮೇಲೆ? ಆ ಒಂದು ನಂಬಿಕೆ, ಭರವಸೆ, ನಿಷ್ಠೆ ಇವುಗಳ ಆಧಾರದ ಮೇಲೆ ಅಂತ. ಸೊ ಕೌಮಾರ್ಯದಲ್ಲೇ ಬಹುಶಃ ಹೈಸ್ಕೂಲ್ ಇರುವಾಗ ಅವರು ಭೇಟಿ ಆಗ್ತಾರೆ ಅನಿಸುತ್ತೆ. ಅವರ ಸ್ನೇಹ ಭಾಳ ಗಾಢವಾಗಿಯೇ ಪ್ರಾರಂಭ ಆಗುತ್ತೆ. ರಾಖಾಲ ನರೇಂದ್ರನ ಮನೆಗೂ ಬರ್ತಾ ಇದ್ದಂತೆ ಆಗಾಗ. ಹೀಗೆ ಒಮ್ಮೆ ನರೇಂದ್ರನ ಮನೆಗೆ ಬಂದಿರುವಾಗ ಇಬ್ಬರು ಸುಮ್ಮನೆ ಹೀಗೆ ಮಲ್ಕೊಂಡು ಮಾತನಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ರಾಖಾಲ ಹೇಳಿದಂತೆ, ನೋಡು ನೀನೇನಾದರೂ ಕೈ ಮೇಲೆ ಸ್ವಲ್ಪ ದೂರ ನಡೆದ್ರೆ ನಾನು ನಿನಗೆ ₹1 ಕೊಡ್ತೀನಿ ಅಂತ ಒಂದು ಚಾಲೆಂಜ್ ಮಾಡ್ತಾನಂತೆ. ಮಲಗಿದ ನರೇಂದ್ರ ತಕ್ಷಣ ಎದ್ದು ಕೈ ಮೇಲೆ ಅಂದರೆ ತಲೆ ಕೆಳಗೆ ಮಾಡಿ ಕೈ ಮೇಲೆ ನಡ್ಕೊಂಡು ಹೋಗ್ತಾನಂತೆ.
ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೇಕಾದಷ್ಟು ಈ ಥರ ಸ್ನೇಹಿತರೆಲ್ಲ ಸೇರಿ ಗಲಾಟೆ ಮಾಡ್ತಾ ಇರ್ತಾರೆ. ಮನೆಯವರೆಲ್ಲ ಬಂದು ಯಾಕೆ ನಮ್ಗೆ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ, ನೀವು ಇಷ್ಟು ಗಲಾಟೆ ಮಾಡ್ತೀರಾ ಅಂತ ಹೇಳಿದ್ರೆ ಈ ಸ್ನೇಹಿತರಿಗೆ ಒಂದು ಕಿಂಚಿತ್ತೂ ಕೂಡ ಅವ್ರ ಕಡೆ ಗಮನ ಇಲ್ಲ ಅಂತ. ಹೀಗೆ ಅವರೆಲ್ಲರೂ ಸೇರಿದಾಗ ಬಹಳ ಉತ್ಸಾಹಪೂರ್ಣವಾದಂಥ ವಾತಾವರಣ ಇರ್ತಾ ಇತ್ತು. ನರೇಂದ್ರ ವಿಶೇಷವಾಗಿ ಎಲ್ಲಿದ್ದರೂ ಕೂಡ ನಾವು ನೆನ್ಪಿಟ್ಕೋಬೇಕು, ಅಲ್ಲಿ ಉತ್ಸಾಹ ಇರಲೇಬೇಕು. ಅವನು ಚೈತನ್ಯದ ಚಿಲುಮೆ ನರೇಂದ್ರ ಅಂತ ಹೇಳಿದ್ರೆ. ಸೊ ರಾಖಾಲ ಮತ್ತು ನರೇಂದ್ರ ಗರಡಿ ಮನೇಲಿ ಭೇಟಿಯಾದರು. ಆಮೇಲೆ ವೈಯಕ್ತಿಕವಾದಂಥ ಪ್ರೇಮ ಪೂರ್ಣವಾದಂಥ ಒಂದು ಸಂಬಂಧ ಅವರಲ್ಲಿ ಉಂಟಾಯಿತು. ವಿಶೇಷವಾಗಿ ಅಲ್ಲೇ ನಾವು ಗಮನಿಸ್ತೀವಿ, ರಾಖಾಲನಲ್ಲಿದ್ದದ್ದು ಒಂದು ಮೃದು ಸ್ವಭಾವ, ಏನಿದ್ರೂ ಕೂಡ ಎಲ್ಲರ ಬಗ್ಗೆ ಒಂದು ಪ್ರೀತಿಪೂರ್ಣವಾದಂಥ ಸ್ವಭಾವ. ಆದರೆ ನರೇಂದ್ರನದು ಎಗ್ರೆಸಿವ್ ಬೋಲ್ಡ್ನೆಸ್ ಅಂತ ಹೇಳ್ತಾರೆ. ಎಗ್ರೆಸಿವ್ ಬೋಲ್ಡ್ನೆಸ್ ಅಂತ ಹೇಳಿದ್ರೆ ಅವನ ಧೀರತೆಯಲ್ಲೂ ಕೂಡ ಒಂದು ಪರಾಕ್ರಮ ಇತ್ತು ಅಂಥೇಳಿ. ಅವನ ಆತ್ಮವಿಶ್ವಾಸದಲ್ಲಿ ಒಂದು ಪರಾಕ್ರಮ ಇತ್ತು. ಯಾವಾಗಲೂ ಮುನ್ನುಗ್ಗಿ ಹೋಗೋದು ನರೇಂದ್ರನ ಸ್ವಭಾವ. ಜೊತೆ ಕೊಡೋದು ಸ್ವಲ್ಪ ಹಿಂದೆ ಇದ್ದರೂ ಪರವಾಗಿಲ್ಲ, ಆದರೆ ನರೇಂದ್ರನಿಗೆ ಜೊತೆ ಕೊಡೋದು ರಾಖಾಲನ ಸ್ವಭಾವ ಆಗಿತ್ತು ಅಂತ. ನರೇಂದ್ರ ವಾಸ್ ದ ವ್ಯಾನ್ ಗಾರ್ಡ್ ಅಂತ ಹೇಳ್ತಾರೆ. ವ್ಯಾನ್ ಗಾರ್ಡ್ ಅಂತ ಹೇಳಿದ್ರೆ ಮುಂದಾಳ್ತನ, ನಾಯಕತ್ವ. ವೆರಾಸ್ ರಾಖಾಲ್ ವಾಸ್ ದ ರೇರ್ ಗಾರ್ಡ್ ಅಂಥೇಳಿ. ರಾಖಾಲ ಹಿಂದೆ ನಾಯಕನನ್ನು ಅನುಸರಿಸಿ ಹೋಗ್ತಾ ಅವನಿಗೆ ಬೇಕಾಗಿರುವಂಥ ಎಲ್ಲ ಬೆಂಬಲವನ್ನು ಕೊಡೋದು ರಾಖಾಲನ ಕೆಲಸ ಆಗಿತ್ತು ಅಂಥೇಳಿ. ಸೊ ಅವರೀರ್ವರಲ್ಲಿ ಈ ಬಗೆಯ ಒಂದು ಪ್ರೇಮಪೂರ್ಣ ಸಂಬಂಧ ಇತ್ತು. ಮತ್ತು ಶ್ರೀರಾಮಕೃಷ್ಣ ಬಗ್ಗೆ ಮೊದಲು ಗೊತ್ತಾಗಿದ್ದು ರಾಖಾಲ, ಮೊದಲು ಬಂದಿದ್ದು ರಾಖಾಲ, ತದನಂತರ ಬಂದವನು ನರೇಂದ್ರ. ಶ್ರೀರಾಮಕೃಷ್ಣರು ರಾಖಾಲನನ್ನು ನೋಡಿದ ತಕ್ಷಣ ಗುರುತಿಸಿದ್ರು. ಏನಂತ? ಇವನು ಅವರ ಮಾನಸ ಪುತ್ರ, ಜಗನ್ಮಾತೆ ಅವರಿಗೋಸ್ಕರ ಕೊಟ್ಟಂತಹ ಸಂತಾನ ಅಂತ, ಮಗು. ಶ್ರೀರಾಮಕೃಷ್ಣ ಬಯಸಿರ್ತಾರೆ, ಶುದ್ಧ ಮನಸ್ಸಿನ ಒಬ್ಬ ಹುಡುಗ ತಮ್ಮ ಜೊತೆಯಲ್ಲಿ ಇರಬೇಕು, ಸದಾ ಕಾಲ ಜೊತೆಯಲ್ಲಿ ಇರಬೇಕು. ಪ್ರಾಪಂಚಿಕರ ಜೊತೆ ಇದ್ದು ಸಾಕಾಗೋಗಿರುತ್ತೆ ಶ್ರೀರಾಮಕೃಷ್ಣರಿಗೆ. ಹಾಗಾಗಿ ಅವರು ಬಯಸಿ ಪ್ರಾರ್ಥಿಸಿಕೊಂಡು ಪಡೆದುಕೊಂಡಂತಹ ಮಗ ಮಾನಸಪುತ್ರ ರಾಖಾಲ. ನರೇಂದ್ರ ಕೂಡ ಮೊದಲೇ ಪ್ಲ್ಯಾನ್ ಮಾಡಿ ಬಂದಂತಹ ಶಿಷ್ಯ ಅಲ್ವಾ. ಸಪ್ತಋಷಿಗಳಿಗೆ ಇದ್ದಂಥ ಜಾಗಕ್ಕೆ ಹೋಗಿ ಶ್ರೀರಾಮಕೃಷ್ಣ ಒಬ್ಬ ಸಪ್ತಋಷಿ ಹತ್ರ ಹೋಗಿ, ಸಪ್ತಋಷಿಗಳಲ್ಲಿ ಒಬ್ಬರ ಹತ್ರ ಹೋಗಿ ನೀನು ನನ್ನ ಜೊತೆಗೆ ಬರಬೇಕು ಅಂತ ಕರೆದಿದ್ದ ಒಂದು ಅವರ ದರ್ಶನ ನೋಡಿದ್ದೀವಿ ನಾವು. ಸೊ ಇಟ್ ವಾಸ್ ಆಲ್ ಪ್ಲ್ಯಾಂಡ್ ಅನ್ನೋದು ಒಂದು ವಿಚಾರ. ಇತ್ತ ಕಡೆ ನರೇಂದ್ರ ಕೂಡ ತದನಂತರ ಬರ್ತಾನೆ. ಇಬ್ಬರೂ ಕೂಡ ರಾಮಕೃಷ್ಣ ಹತ್ರ ಬಂದಮೇಲೆ ಮತ್ತಷ್ಟು ಸಂತೋಷ ಆಗುತ್ತೆ. ಸ್ನೇಹಿತರು ಮತ್ತೆ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ಒಂದಾಗ್ತಾರೆ, ಭೇಟಿಯಾಗ್ತಾರೆ. ಆದರೆ ಇಬ್ಬರು ಕೂಡ ಬ್ರಾಹ್ಮ ಸಮಾಜದ ಸದಸ್ಯರೂ ಆಗಿದ್ದರು. ಅಲ್ಲಿ ಕೂಡ ಅವರು ಒಟ್ಟೊಟ್ಟಿಗಿದ್ದರು. ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದಂತಹ ರಾಖಾಲ ಅವನದು ಭಕ್ತಿ ಸಹಜವಾದಂತಹ ವ್ಯಕ್ತಿತ್ವ. ಅವನಲ್ಲಿ ಭಕ್ತಿ ಅನ್ನೋದು ಜನ್ಮದಿಂದ ಸಹಜವಾಗಿದ್ದಂಥ ಒಂದು ಗುಣ. ಹಾಗಾಗಿ ಶ್ರೀರಾಮಕೃಷ್ಣ ಹತ್ರ ಬಂದೊಡನೆ ಆ ಭಕ್ತಿ ಅವನಲ್ಲಿ ಮತ್ತಷ್ಟು ಕಾಣಿಸ್ಕೊಳ್ಳುತ್ತೆ, ಅಭಿವ್ಯಕ್ತವಾಗುತ್ತೆ. ಕಾಳಿ ದೇವಸ್ಥಾನಕ್ಕೆಲ್ಲ ಹೋದಾಗ ನಮಸ್ಕಾರ ಮಾಡ್ತಾ ಇರ್ತಾನೆ. ಆದರೆ ಬ್ರಾಹ್ಮ ಸಮಾಜದಲ್ಲಿ ಇವರೆಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ, ಪ್ರತಿಜ್ಞೆಯನ್ನು ಮಾಡಿರ್ತಾರೆ, ನಾವು ಮೂರ್ತಿಗಳಿಗೆ ಪೂಜೆ ಮಾಡೋದಿಲ್ಲ, ನಮಿಸೋದಿಲ್ಲ ಅಂತ. ಸೊ ಇದನ್ನು ನೋಡಿದಂತಹ ನರೇಂದ್ರ ಏನು ಮಾಡ್ತಾನೆ, ಬೈತಾನೆ ರಾಖಾಲನನ್ನು. ಏನು, ನೀನು ಯಾಕೆ ನಮಸ್ಕಾರ ಮಾಡೋದು, ಅಲ್ಲಿ ಪ್ರತಿಜ್ಞೆ ಮಾಡಿದೆಯಾ ತಾನೆ ಅಂಥೇಳಿ ನರೇಂದ್ರ ರಾಖಾಲನ ಬೈತಾನೆ. ಆಗ ಇದು ಗೊತ್ತಾಗಿದ ತಕ್ಷಣ ಶ್ರೀರಾಮಕೃಷ್ಣರು ರಾಖಾಲನನ್ನು ವಹಿಸ್ಕೊಳ್ತಾರೆ. ನರೇಂದ್ರನ ಹೇಳ್ತಾರೆ, ನೋಡು ನೀನು ಹಾಗೆಲ್ಲ ಅವನನ್ನು ಬೈಯೋದಕ್ಕೆ ಹೋಗಬೇಡ, ಅವನ ದಾರಿ ಅವನಿಗೆ, ನೀನು ಅವನು ಹಾಗೆಲ್ಲ ಬೈಯೋದಕ್ಕೆ ಹೋಗಬೇಡ ಅಂತ. ಶ್ರೀರಾಮಕೃಷ್ಣರು ಮತ್ತು ರಾಖಾಲನ ನಡುವೆ ಇದ್ದಂಥ ಸಂಬಂಧದಲ್ಲಿ ಒಂದು ವಿಶೇಷವಾಗಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಯಾವಾಗಲೂ ರಾಖಾಲನನ್ನು ರಕ್ಷಿಸುವಂತೆ ಇರ್ತಾ ಇತ್ತು. ಶ್ರೀರಾಮಕೃಷ್ಣ ವಾಸ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಹಿಸ್ ಸ್ಪಿರಿಚುವಲ್ ಸನ್. ತಮ್ಮ ಮಾನಸಪುತ್ರನ ಬಗ್ಗೆ ಯಾವಾಗಲೂ ಕೂಡ ತಾವೇ ರಕ್ಷಿಸಬೇಕು, ಅವನು ಅಮಾಯಕ, ಅವನು ಮುಗ್ಧ, ಅವನಿಗೇನು ಗೊತ್ತಿಲ್ಲ ಅಂತ ಹೇಳುವಂಥ ಭಾವವೇ ಇರ್ತಾ ಇತ್ತು. ಮತ್ತು ರಾಖಾಲನ ವ್ಯಕ್ತಿತ್ವವೂ ಹಾಗೇ ಇತ್ತು. ಆದರೆ ನರೇಂದ್ರನ ಬಗ್ಗೆ ಶ್ರೀರಾಮಕೃಷ್ಣಗೆ ಆ ಚಿಂತೆ ಇರಲಿಲ್ಲ ಅಂತ. ಯಾಕೆ, ತನ್ನನ್ನು ತಾನು ಅವನು ರಕ್ಷಿಸ್ಕೊಳ್ಬಲ್ಲ ಅಂತ ಹೇಳುವಂಥ ಭರವಸೆ ಇತ್ತಂತೆ ಶ್ರೀರಾಮಕೃಷ್ಣಗೆ. ಹಿ ಕ್ಯಾನ್ ಫೆಂಡ್ ಫಾರ್ ಹಿಮ್ಸೆಲ್ಫ್, ಅವನು ನೋಡ್ಕೊಳ್ತಾನೆ. ಅವನನ್ನು ಇವರಾಗಿ ರಕ್ಷಿಸುವ ಅವಶ್ಯಕತೆ ಇರಲಿಲ್ಲ. ಅವನು ಅದಾಗಲೇ ಪ್ರಚಂಡ ಆತ್ಮವಿಶ್ವಾಸ ಇದ್ದಂತಹ ಯುವಕ. ಅವನು ಕಾಳಿಯನ್ನು ಒಪ್ಕೋತಾ ಇರಲಿಲ್ಲ. ಶ್ರೀರಾಮಕೃಷ್ಣರ ಮುಂದೆ ಅವನು ಎಷ್ಟೋ ಸತಿ ಕಾಳಿಯನ್ನೇ ಸ್ವಲ್ಪ
ತಮಾಷೆಯಾಗಿ ಮಾತನಾಡ್ತಾ ಇದ್ದದುಂಟು. ಈ ಕಾಳಿ ಏನು ವಿಚಿತ್ರವಾದಂಥ ರೂಪ, ರುಂಡಮಾಲೆ ಹಾಕ್ಕೊಂಡು ಹೀಗೆಲ್ಲ ಅವ್ನು ಮಾತನಾಡ್ತಾ ಇದ್ದ. ಶ್ರೀರಾಮಕೃಷ್ಣ ಇಷ್ಟ ಆಗೋದಿಲ್ಲ. ಹಾಗಾಗಿ ಒಂದು ಸತಿ ಬೈತಾರೆ ಚೆನ್ನಾಗಿ, ಹೋಗೋ ನಿನಗೆ ಕಾಳಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಯಾಕೆ ಬರ್ತೀಯ, ನಿನ್ನ ಮೇಲೆ ಬರಬೇಡ, ಹೋಗು ನೀನು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ನರೇಂದ್ರ ಅದನ್ನು ಕಿವಿ ಮೇಲೆ ಕೂಡ ಹಾಕಿಕೊಳ್ಳದೆ ಶ್ರೀರಾಮಕೃಷ್ಣರಿಗೋಸ್ಕರ ಒಂದು ಹುಕ್ಕ ತಯಾರು ಮಾಡಿ ತಂದುಕೊಡ್ತಾನಂತೆ. ಇದು ನಾವು ನೋಡೋದು ನರೇಂದ್ರನಲ್ಲಿದ್ದಂತಹ ಒಂದು ಆತ್ಮವಿಶ್ವಾಸ. ಅವನಿಗೆ ಅಷ್ಟು ಸುಲಭವಾಗಿ ಅವನನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಇನ್ನೊಂದು ನರೇಂದ್ರನಿಗೆ ಶ್ರೀರಾಮಕೃಷ್ಣನಲ್ಲಿದ್ದಂತಹ ಪ್ರೀತಿ. ಅದೇ ರಾಕಾಲ ನಾವು ನೋಡ್ತೀವಿ, ಒಂದು ಸತಿ ಸ್ವಲ್ಪ ಕೋಪಿಸ್ಕೊಂಡು ಹೊರಟ್ಬಿಟ್ಟಿರ್ತಾನೆ. ಆದರೆ ಶ್ರೀರಾಮಕೃಷ್ಣ ಹಾಕಿದಂಥ ಗೆರೆಯನ್ನು ದಾಟಿ ಒಂದು ದಕ್ಷಿಣೇಶ್ವರ ದೇವಸ್ಥಾನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಬರ್ತಾನೆ ವಾಪಸ್ಸು. ನರೇಂದ್ರ ಇದೊಂದೇ ಘಟನೆ ಅಲ್ಲ, ಇನ್ನೊಮ್ಮೆ ಶ್ರೀರಾಮಕೃಷ್ಣ ಬಂದಾಗಲೆಲ್ಲ 1 ತಿಂಗಳ ಕಾಲ ಅವನನ್ನು ಮಾತಾಡಿಸೋದೇ ಇಲ್ಲ. ಗೋಡೆ ಕಡೆ ಮುಖ ತಿರ್ಕೊಂಡು ಕೂತ್ಕೊಳ್ಬಿಡೋರಂತೆ ಶ್ರೀರಾಮಕೃಷ್ಣರು. ಆದರೂ ಕೂಡ ನರೇಂದ್ರ ಬಿಡದೆ ಬರ್ತಾ ಇದ್ದ ದಕ್ಷಿಣೇಶ್ವರಕ್ಕೆ. ಯಾಕೆ ಬರ್ತೀಯ ನೀನು, ನಾನು ನಿನ್ನನ್ನು ಮಾತನಾಡಿಸೋದಿಲ್ವಲ್ಲ, ನಾನು ಇಲ್ಲಿಗೆ ಬರಬೇಕಾದ್ರೆ ನೀವು ನನ್ನನ್ನು ಮಾತಾಡಿಸ್ಬೇಕು ಅಂತೇನಿಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಹಾಗಾಗಿ ಬರ್ತೀನಿ ಅಂತ ನರೇಂದ್ರನ ಅಭಿಪ್ರಾಯ ಆಗಿತ್ತು. ಇದೇ ಪ್ರೇಮ. ಎದುರಿಗಿರುವಂಥ ವ್ಯಕ್ತಿಯಿಂದ ಏನನ್ನೂ ಬಯಸದೆ ಎದುರಿಗಿರುವಂಥ ವ್ಯಕ್ತಿಯನ್ನು ಪ್ರೀತಿಸುವಂತಹ ಗುಣ ಅದಾಗಲೇ ನರೇಂದ್ರನಲ್ಲಿ ನೋಡ್ತೀವಿ. ಸ್ವಾಮಿ ವಿವೇಕಾನಂದರಲ್ಲಿ ಅದನ್ನು ಸಹಸ್ರಮಡಿಯಾಗಿ ಕಾಣ್ತೀವಿ. ಅವ್ರು ಯಾರನ್ನು ಪ್ರೀತಿಸೋದಕ್ಕೂ ಕೂಡ ಎದುರಿಗಿರುವಂಥ ವ್ಯಕ್ತಿ ಅವರನ್ನು ವಾಪಸ್ ಪ್ರೀತಿಸಬೇಕಾಗಿರಲಿಲ್ಲ, ಅವರನ್ನು ಒಪ್ಕೊಳ್ಬೇಕು ಅಂತಲೂ ಇರಲಿಲ್ಲ, ಅವರನ್ನು ಹೊಗಳಬೇಕಂತಂತೂ ಇರಲಿಲ್ಲ. ಅದು ಸ್ವಾಮೀಜಿಯವರ ಅಭಿಪ್ರಾಯ. ಒಂದು ಸತಿ ಅವ್ರ ಜೀವನದಲ್ಲಿ ಮುಂದೆ ವಿವೇಕಾನಂದ ಅಮೇರಿಕದಿಂದ ಬಂದ ಮೇಲೆ ಒಂದು ಘಟನೆ ನಡೆಯುತ್ತೆ. ಯಾರನ್ನೋ ಸ್ವಾಮಿ ವಿವೇಕಾನಂದ ಹೊಗಳ್ತಾ ಇರ್ತಾರೆ. ಆಗ ಜೊತೆಗಿದ್ದವ್ರು ಹೇಳ್ತಾರೆ, ನೀವೇನೋ ಅವನನ್ನು ಹೊಗಳ್ತಾ ಇದ್ದೀರಾ, ಆದರೆ ಅವನೇನು ನಿಮ್ಮ ಬಗ್ಗೆ ಅಂಥ ಒಳ್ಳೆಯ ಅಭಿಪ್ರಾಯ ಏನು ಇಟ್ಕೊಂಡಿಲ್ಲ. ಸ್ವಾಮೀಜಿ ಹೇಳ್ತಾರೆ, ನಾನು ಇನ್ನೊಬ್ಬರಲ್ಲಿರೋ ಒಳ್ಳೆಯ ಗುಣವನ್ನು ಗುರುತಿಸ್ಬೇಕಾದ್ರೆ ಅವರು ನನ್ನನ್ನು ಹೊಗಳಬೇಕು ಅಂತ ಏನಾದರೂ ಇದೆಯೇನು, ಅವರು ನನ್ನನ್ನು ಒಪ್ಕೋಬೇಕು ಅಂತ ಏನಾದರೂ ಇದೆಯೇನು, ಹಾಗೇನಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಈ ವಿಶೇಷವಾದಂಥ ಸದ್ಗುಣ ನರೇಂದ್ರನಲ್ಲೇ ಇತ್ತು. ಆ ಯಾವ ಪ್ರೀತಿ ಅವನಿಗೆ ಶ್ರೀರಾಮಕೃಷ್ಣರಲ್ಲಿದ್ದು ಶ್ರೀರಾಮಕೃಷ್ಣರು ಅವನನ್ನು ತಿರಸ್ಕರಿಸಿದ್ರೂ ಕೂಡ ಅವನು ಬರ್ತಾ ಇದ್ನೋ, ಅದೇ ಪ್ರೀತಿಯನ್ನು ಮುಂದೆ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಭಾಯಿಗಳಿಗೂ ಕೂಡ ಹಂಚಿದ್ದು, ಅವರುಗಳೊಂದಿಗೂ ಕೂಡ ಅವರು ಕೊಟ್ಕೊಂಡಿದ್ದು ಅಂತ ನಾವು ನೋಡ್ತೀವಿ. ಸ್ನೇಹದಲ್ಲಿ ಇರಬೇಕಾಗಿರೋದು ಏನು ಅಂತ ಹೇಳಿದ್ರೆ ವಿಶೇಷವಾಗಿ ನಂಬಿಕೆ ಅಂತ ಹೇಳಿದೆ. ಆ ನಂಬಿಕೆ ಇದ್ದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಇನ್ನೊಬ್ಬರಿಗೆ ಒಂದು ಕಾರ್ಯದ ಜವಾಬ್ದಾರಿಯನ್ನು ಕೊಡ್ತಾರೆ, ಅಥವಾ ನಮಗೆ ಏನಾದರೂ ಬೇಕಾಗಿರುವಂತಹ ಒಂದು ವಿಚಾರವನ್ನು ಹೇಳ್ಕೊಳ್ಳೋದಕ್ಕೆ ಅವರನ್ನು ನಂಬುತ್ತಾರೆ, ತಮ್ಮ ಮುಂದಿರುವಂತಹ ಒಂದು ಗುರಿ ಸಾಧನೆಯಲ್ಲಿ ಅವರನ್ನು ಜೊತೆ ಮಾಡಿಕೊಳ್ತಾರೆ ಅಂತೆಲ್ಲ. ಸೊ ಆ ದೃಷ್ಟಿಯಲ್ಲಿ ನಾವು ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಬರೆದಿರುವಂತಹ ಪತ್ರಗಳಲ್ಲಿ, ಅದರಲ್ಲೂ ಗುರುಭಾಯಿಗಳಿಗೆ ಬರೆದಿರುವಂಥ ಪತ್ರಗಳಲ್ಲಿ ಹೆಚ್ಚಿನ ಪತ್ರಗಳನ್ನು ಬರೆದಿರೋದು ಸ್ವಾಮಿ ಬ್ರಹ್ಮಾನಂದರಿಗೆ. ಸ್ವಾಮಿ ಬ್ರಹ್ಮಾನಂದರ ಶಕ್ತಿ ಸಾಮರ್ಥ್ಯಗಳಲ್ಲಿ ಅವರಿಗೆ ನಂಬಿಕೆ ಇತ್ತು ಒಂದು. ಎರಡನೆಯದು, ಸ್ವಾಮಿ ಬ್ರಹ್ಮಾನಂದರಿಗೆ ತಮ್ಮಲ್ಲಿ ಇರುವಂತಹ ವಿಧೇಯತೆ, ನಿಷ್ಠೆ, ಪ್ರೀತಿಯ ಬಗ್ಗೆ ಕೂಡ ಸ್ವಾಮಿ ವಿವೇಕಾನಂದರಿಗೆ ಭರವಸೆ ಇತ್ತು. ನಾನು ಇವನಿಗೆ ಹೇಳಿದ್ರೆ ಇವನು ಈ ಕೆಲಸವನ್ನು ಮಾಡುತ್ತಾನೆ, ನಾನು ಇವನಿಗೆ ಈ ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ಇವನು ಯಥಾರ್ಥವಾಗಿ ನಿರ್ವಹಿಸ್ತಾನೆ ಅಂತ ಹೇಳುವಂತಹ ಒಂದು ಭರವಸೆ ಸ್ವಾಮಿ ವಿವೇಕಾನಂದರು ಕೂಡ ಬ್ರಹ್ಮಾನಂದರಲ್ಲಿ ಕಂಡುಕೊಂಡಿದ್ದರು. ಮತ್ತು ಬ್ರಹ್ಮಾನಂದರ ಶಕ್ತಿ ಸಾಮರ್ಥ್ಯದಲ್ಲೂ ಕೂಡ ಅವರಿಗೆ ನಂಬಿಕೆ ಇತ್ತು. ಹೆಚ್ಚಿನ ಪತ್ರಗಳು ಅವರಿಗೆ ಬರೆದಿದ್ದು. ಮಠ ಪ್ರಾರಂಭ ಆದಮೇಲೆ ಮಠಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ಜವಾಬ್ದಾರಿಗಳ ಬಗ್ಗೆ ಎಲ್ಲ ಅವರು ಬ್ರಹ್ಮಾನಂದರಿಗೆ ಬರಿತಾ ಇದ್ದಿದ್ದು, ಅವರೇ ಅದನ್ನು ವಹಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದರು. ಸ್ವಾಮಿ ಬ್ರಹ್ಮಾನಂದರು ಕೂಡ ಅಷ್ಟೇ. ಆಮೇಲಿನ ದಿನಗಳಲ್ಲಿ ಅವರು ತಮಗೆ ಅತ್ಯಂತ ಪ್ರಿಯವಾದಂಥ ಬೃಂದಾವನ ಕ್ಷೇತ್ರಕ್ಕೆ ಹೋಗೋದಾಗಿರಲಿ ಅಥವಾ ಬೇರೆ ಬೇರೆ ಕಡೆಗಳಿಗೆ ತೀರ್ಥಯಾತ್ರೆ ಕೈಗೊಳ್ಳೋದಾಗಿರಲಿ ಬಹಳ ಕಡಿಮೆ ಮಾಡಿಬಿಡ್ತಾರೆ. ಯಾಕೆ, ಮುಂದೆ ಸ್ವಾಮಿ ವಿವೇಕಾನಂದರು ಮಠದ ಜವಾಬ್ದಾರಿಯನ್ನು ಬ್ರಹ್ಮಾನಂದರಿಗೆ ವಹಿಸ್ತಾರೆ. ಟ್ರಸ್ಟ್ ಎಲ್ಲ ನಿರ್ಮಾಣ ಆದಮೇಲೆ ನಾವು ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಅದರ ಮುಖಂಡರಾಗಲಿಲ್ಲ ಅಥವಾ ಅದರ ಅಧ್ಯಕ್ಷರಾಗಲಿಲ್ಲ. ಸ್ವಾಮಿ ಬ್ರಹ್ಮಾನಂದರನ್ನು ಅದರ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿಬಿಡ್ತಾರೆ. ಅದನ್ನು ಇನ್ನೊಂದು ಒಂದು ರಹಸ್ಯ ಏನು ಅಂತ ಹೇಗೆ ಕಂಡುಕೊಂಡ್ರು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳೋರಂತೆ, ರಾಖಾಲ ಇದಾನಲ್ಲ ಅವನಿಗೆ ಒಂದು ರಾಜ್ಯವನ್ನೇ ಆಳುವಂತಹ
ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಹಿ ಕ್ಯಾನ್ ರೂಲ್ ಅ ಕಿಂಗ್ಡಮ್ ಅಂಥೇಳಿ. ಹಾಗಾಗಿ ಸ್ವಾಮೀಜಿ ಅದನ್ನು ಗುರುತಿಸ್ತಾರೆ. ಮುಂದಿನ ದಿನಗಳಲ್ಲಿ ಕೆಲವು ವರ್ಷಗಳು ಸ್ವಾಮಿ ಬ್ರಹ್ಮಾನಂದರು ಎಲ್ಲವನ್ನು ನಿಭಾಯಿಸಿ ಆದಮೇಲೆ ಅವ್ರು ಹೇಳ್ತಾರೆ, ನೋಡಿ ಎಷ್ಟು ಚೆನ್ನಾಗಿ ರಾಖಾಲ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾನೆ, ಅಥವಾ ರಾಜ ಅಂತ ಕೂಡ ಕರೆಯೋರು ಸ್ವಾಮೀಜಿ. ರಾಖಾಲನನ್ನು ಶ್ರೀರಾಮಕೃಷ್ಣರು ಇವನು ಒಂದು ರಾಜ್ಯವನ್ನು ಆಳಬಲ್ಲ ಅಂತ ಕರೆದಿರ್ತಾರಲ್ಲ, ಹಾಗಾಗಿ ರಾಖಾಲನಿಗೆ ಸ್ವಾಮಿ ವಿವೇಕಾನಂದ ಕೊಟ್ಟಂಥ ಹೆಸರು ಏನು ಅಂತ ಹೇಳಿದ್ರೆ ರಾಜ ಮಹಾರಾಜ್. ರಾಜ ಅಂತ ಕೂಡ ಕರೆಯೋರು, ದಾದಾ ಅಂತಲೂ ಕರೆಯೋರು, ರಾಜ ಅಂತಲೂ ಕರೆಯೋರು, ರಾಖಾಲ ಅಂತಲೂ ಕರೆಯೋರು. ಸ್ವಾಮಿ ಬ್ರಹ್ಮಾನಂದರು ನರೇನ್ ಅಂತ ಕರೀತಾ ಇದ್ರು, ನರೇಂದ್ರ ಅಥವಾ ನರೇನ್ ಅಂತ ಕರೀತಾ ಇದ್ರು. ಸ್ವಾಮಿ ಬ್ರಹ್ಮಾನಂದರು ಬಹಳ ವಿಧೇಯರಾಗಿರ್ತಾರೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಸ್ವಾಮಿ ವಿವೇಕಾನಂದರಿಗೆ. ಮುಂದಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರು ಒಮ್ಮೆ ಉದ್ಗರಿಸ್ತಾರೆ, ಬೇಕಿದ್ರೆ ಎಲ್ಲರೂ ನನ್ನನ್ನು ಕೈ ಬಿಟ್ಟು ಹೋಗ್ಬೋದು, ಆದರೆ ರಾಖಾಲ ಒಬ್ಬ ನನಗೆ ಕೊನೆಯವರೆಗೂ ಕೂಡ ಜೊತೆಗಿರ್ತಾನೆ ಅನ್ನೋದು ನನ್ನ ನಂಬಿಕೆ ಅಂತ ಒಮ್ಮೆ ಉದ್ಗರಿಸ್ತಾರೆ ಸ್ವಾಮೀಜಿ. ಆ ಮಟ್ಟದ ನಂಬಿಕೆ ವಿವೇಕಾನಂದರಿಗಿತ್ತು. ಆ ಮಟ್ಟದಲ್ಲಿ ಸ್ವಾಮಿ ಬ್ರಹ್ಮಾನಂದರು ತಮ್ಮನ್ನು ತಾವು ವಿವೇಕಾನಂದರ ಕಾರ್ಯಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದರು. ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಯಕತ್ವ ಅಂತ ಹೇಳಿದ್ರೆ ಯಾರು ವಿಧೇಯನಾಗಿರಬಲ್ಲನೋ ಅವನು ಮಾತ್ರ ಒಬ್ಬ ನಾಯಕನಾಗಬಲ್ಲ ಅಂತ. ಹಿ ಹೂ ನೋಸ್ ಹೌ ಟು ಒಬೇ ನೋಸ್ ಹೌ ಟು ಕಮಾಂಡ್ ಅಂತ ವಿವೇಕಾನಂದರ ಮಾತು. ಹಿ ಹೂ ನೋಸ್ ಹೌ ಟು ಒಬೇ ನೋಸ್ ಹೌ ಟು ಕಮಾಂಡ್. ಸೊ ಈ ಪ್ರೀತಿ ವಿಶ್ವಾಸದಲ್ಲಿ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ, ನಂದೇ ನಡಿಬೇಕು ಅಂತೇನು ಯಾವತ್ತೂ ಇರಲಿಲ್ಲ ಸ್ವಾಮಿ ವಿವೇಕಾನಂದರ ಕಡೆಯಿಂದಲೂ ಕೂಡ. ದೋ ಹಿ ಹ್ಯಾಡ್ ಅ ಹೈಯರ್ ಹ್ಯಾಂಡ್ ಇನ್ ಆಲ್ ಥಿಂಗ್ಸ್, ಬಟ್ ಹಿ ಆಲ್ವೇಸ್ ರೆಸ್ಪೆಕ್ಟೆಡ್ ಸ್ವಾಮಿ ಬ್ರಹ್ಮಾನಂದಾಸ್ ಐಡಿಯಾಸ್. ಬೇಲೂರು ಮಠದ ಒಂದು ಸ್ಥಾಪನೆಯ ವಿಚಾರದಲ್ಲಿ ನಾವು ನೋಡ್ತೀವಿ, ಒಂದು ಮೀಟಿಂಗ್ ಆಗಿರುತ್ತೆ, ಅಲ್ಲಿ ಹಲವಾರು ಜನ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರು ಹಲವಾರು ವಿಚಾರಗಳನ್ನು ಅವ್ರ ಮುಂದೆ ತಿಳಿಸ್ತಾ ಒಂದಷ್ಟು ವಿಚಾರ ಏನು ಹೇಳ್ತಾರೆ ಅಂತಂದರೆ, ಮಠದಲ್ಲಿ ಪಾಲಿಸಬೇಕಾಗಿರುವಂತಹ ನೀತಿ ನಿಯಮಗಳ ಬಗ್ಗೆ, ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಬಿ ಫಾಲೋಡ್ ಇನ್ ದ ಮಠ್ ಅಂಥೇಳಿ. ಸ್ವಾಮಿ ವಿವೇಕಾನಂದರು ಯಾವಾಗ ಆ ನಿಯಮಗಳ ಬಗ್ಗೆ ಎಲ್ಲ ಓದಿದ್ರೋ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಮುಂದಿಟ್ಟರು. ಸ್ವಾಮಿ ವಿವೇಕಾನಂದರು ಗಮನಿಸ್ತಾರೆ, ಸ್ವಾಮಿ ಬ್ರಹ್ಮಾನಂದರು ಮಾತ್ರ ಸುಮ್ಮನೆ ಕೂತಿದ್ದಾರಂತೆ, ಏನೂ ಹೇಳಲಿಲ್ಲ. ಸ್ವಾಮೀಜಿ ಕೇಳ್ತಾರೆ, ಯಾಕೆ ರಾಖಾಲ್ ನೀನು ಸುಮ್ಮನೆ ಇದೆಯಲ್ಲ, ನೀನೇನು ಹೇಳ್ತೀಯ ಇದ್ರ ಬಗ್ಗೆ? ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಎಲ್ಲ ಸರಿ ನರೇನ್, ಆದರೆ ನಾನು ಈ ನಿಯಮಗಳಲ್ಲೇ ನಂಬಿಕೆ ಇಡುವಂಥ ವ್ಯಕ್ತಿ ಅಲ್ಲ. ಅಂದರೆ ನಿಯಮಗಳಿಂದ ವ್ಯಕ್ತಿಗಳು ಸರಿಯಾದ ದಾರಿಲಿ ಇರಬೇಕು ಅಂತಲ್ಲ, ಆದರ್ಶವನ್ನು ಸ್ವೀಕರಿಸಿ ವ್ಯಕ್ತಿಗಳು ಸರಿಯಾದ ದಾರಿಲಿ ಇರುವಂತಾಗಬೇಕು ಅಂತ ಹೇಳೋದು ಸ್ವಾಮಿ ಬ್ರಹ್ಮಾನಂದರ ಅಭಿಪ್ರಾಯ. ಹಾಗೆ ಹೇಳಿದ ಮರುಕ್ಷಣ ಸ್ವಾಮಿ ವಿವೇಕಾನಂದರು ಯಾವುದ್ಯಾವುದನ್ನು ಅಲ್ಲಿ ಬರೆದಿಡಲಾಗಿತ್ತೋ ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪೋರ್ಷನ್ ಏನಿತ್ತಲ್ಲ, ಆ ನಿಯಮಗಳ ಬಗ್ಗೆ ಎಲ್ಲ ಏನಿತ್ತಲ್ಲ, ಅದನ್ನು ಸೀದಾ ತೆಗೆದು ಹರಿದಾಕ್ಬಿಡ್ತಾರಂತೆ. ಇದು ಕೂಡ ಒಂದು ಶ್ರೇಷ್ಠ ಸ್ನೇಹದ ಬಾಂಧವ್ಯದ ಲಕ್ಷಣ. ಏನು? ವೇರ್ ಒನ್ ಈಸ್ ರೆಡಿ ಟು ಗಿವ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಟು ದಿ ಅದರ್ ಪರ್ಸನ್ಸ್ ಐಡಿಯಾಸ್. ನಂದೇ ನಡಿಬೇಕು ಅಂತ ಹೇಳುವಂತಹ ಒಂದು ಭಾವನೆ ಇಲ್ಲ. ಇನ್ನೊಬ್ಬರ ಅಭಿಪ್ರಾಯವನ್ನೂ ಕೂಡ ಅಕಾಮಡೇಟ್ ಮಾಡುವಂತಹ ರೀತಿ, ಇನ್ನೊಬ್ಬರ ಅಭಿಪ್ರಾಯಗಳ ಬಗ್ಗೆ ಗೌರವದಿಂದ ಇರುವಂಥದ್ದು, ಇದು ಸ್ವಾಮಿ ಬ್ರಹ್ಮಾನಂದರು ಹಾಗೂ ಸ್ವಾಮಿ ವಿವೇಕಾನಂದರ ಸಂಬಂಧದಲ್ಲಿ ನಾವು ಕಾಣುವಂತಹ ವೈಶಿಷ್ಟ್ಯ. ಯಾವತ್ತೂ ಕೂಡ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ಕಂಟ್ರೋಲ್ ಮಾಡುವಂತೆ ಇರಬಾರ್ದು. ಕೆಲವು ವಿಚಾರಗಳಲ್ಲಿ ಇವ್ರದ್ದು ಹೆಚ್ಚು ನಡಿಬೋದು, ಮತ್ತು ಕೆಲವು ವಿಚಾರಗಳಲ್ಲಿ ಅವ್ರದ್ದು ಹೆಚ್ಚು ನಡಿಬೋದು. ಆದರೆ ಯಾವುದು ಸರಿ ಅನ್ನೋದನ್ನು ಗುರುತಿಸ್ಕೊಂಡು ಒಬ್ಬರು ಇನ್ನೊಬ್ಬರಿಗೆ ಬಗ್ಗು ಅಂತ ಆಗಬೇಕು ಕೆಲವು ಸಂದರ್ಭಗಳಲ್ಲಿ, ಆದರೆ ಅಥವಾ ಒಬ್ಬರು ಇನ್ನೊಬ್ಬರನ್ನು ಒಪ್ಪಿಕೊಳ್ಳುವಂತಾಗಬೇಕು ಕೆಲವು ಸಂದರ್ಭಗಳಲ್ಲಿ ಅಂತ ನೋಡೋದು. ಒಬ್ಬರದೇ ಯಾವಾಗಲೂ ನಡಿಬೇಕು ಅಂತೇನಿಲ್ಲ ಅಂಥೇಳಿ ಸ್ವಾಮಿ ವಿವೇಕಾನಂದರು ಬ್ರಹ್ಮಾನಂದರ ಬಗ್ಗೆ ಬಹಳ ಶ್ರೇಷ್ಠವಾದಂತಹ ಭಾವನೆಯನ್ನೇ ಇಟ್ಕೊಂಡಿದ್ರು. ಯಾವ ರೀತಿಯಲ್ಲಿ? ಒಂದು ಕಡೆಯಲ್ಲಿ ಗುರುಭಾಯಿ, ಇವರು ನಾಯಕ, ಆದರೆ ಇನ್ನೊಂದು ಕಡೆಯಲ್ಲಿ ಶ್ರೀರಾಮಕೃಷ್ಣರು ಬ್ರಹ್ಮಾನಂದರ ಬಗ್ಗೆ ಇಟ್ಟಿದ್ದಂತಹ ಒಂದು ಪ್ರೀತಿಯನ್ನು ಮನದಲ್ಲಿಟ್ಕೊಂಡು ಸ್ವಾಮಿ ವಿವೇಕಾನಂದರು ಬ್ರಹ್ಮಾನಂದರ ಬಗ್ಗೆ ಬಹಳ ಅಷ್ಟೇ ಪ್ರೀತಿಯನ್ನು ನೋಡ್ಕೊಳ್ತಾ ಇದ್ರು. ಹೇಗೆ ಶ್ರೀರಾಮಕೃಷ್ಣರು ಸ್ವಾಮಿ ಬ್ರಹ್ಮಾನಂದರನ್ನು ಅಥವಾ ಅವಾಗ ರಾಖಾಲನನ್ನು ಬಹಳ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ರು, ತಾವೇ ಕಾಪಾಡಿಕೊಂಡು ನೋಡ್ಕೊಳ್ತಾ ಇದ್ರು, ಅದೇ ಭಾವವನ್ನು ಸ್ವಾಮಿ ವಿವೇಕಾನಂದರು ಅವ್ರು ಧಾರೆ ಎಳೆದೋಗಿದ್ರೇನೋ ಎಂಬಂತೆ ಇರ್ತಾ ಇತ್ತಂತೆ ಸ್ವಾಮಿ ಬ್ರಹ್ಮಾನಂದರನ್ನ ಇವ್ರು ನೋಡ್ಕೊಳ್ತಾ ಇದ್ದದ್ದು.
ಒಮ್ಮೆ ಬೇಲೂರು ಮಠದಲ್ಲಿ ಒಬ್ಬ ಕಿರಿಯ ಸನ್ಯಾಸಿಗಳಿಗೆ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಸ್ವಲ್ಪ ಹುಕ್ಕ ತಯಾರಿಸಿಕೊಡು ಅಂತ ಹೇಳಿ. ಆತ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಜಪ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಈಗ ಆಗೋದಿಲ್ಲ ಎಂಬಂತೆ ಉತ್ಕರಿಸ್ತಾನೆ. ಆಗ್ತಾನೆ ಸ್ವಾಮಿ ವಿವೇಕಾನಂದರು ಆ ದಾರಿಯಾಗಿ ಬರ್ತಾರೆ. ತಕ್ಷಣ ಸ್ವಾಮಿ ವಿವೇಕಾನಂದ ಕರೆದು ಹೇಳ್ತಾರೆ, ಮೂರ್ಖ, ಸ್ವಾಮಿ ಬ್ರಹ್ಮಾನಂದರಿಗೆ ಒಂದು ಹುಕ್ಕ ತಯಾರಿಸಿ ಕೊಡೋದ್ರ ಮೂಲಕ ನೀನು 100,000 ಜಪ ಮಾಡಿದ್ದಕ್ಕೆ ಸಮಾನ, ಅಂದರೆ 1,00,000 ಜಪ ಮಾಡಿದ್ದಕ್ಕೆ ಸಮಾನ. ಬ್ರಹ್ಮಾನಂದರು ನಿಂಗೊಂದು ಸೇವಾವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ಬಿಟ್ಬಿಟ್ಟು ನಾನು ಹೋಗಿ ಜಪ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಇದು ಎಂಥ ದೊಡ್ಡ ತಪ್ಪು. ಬ್ರಹ್ಮಾನಂದರಿಗೆ ನೀನು ರಾಜ ಮಹಾರಾಜ್ಗೆ ನೀನು ಹುಕ್ಕ ತಯಾರಿಸಿ ಮಾಡಿ ಕೊಡ್ತೀಯ ಅಂತ ಹೇಳಿದ್ರೆ ಅದು ನೀನು 1,00,000 ಜಪ ಮಾಡಿದಂಥ ಪುಣ್ಯವನ್ನು, ಅದರ ಫಲವನ್ನು ಗಳಿಸ್ಕೊಳ್ತೀಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಒಂದು ಸತಿ ಸ್ವಾಮಿ ವಿವೇಕಾನಂದರಿಗೆ ಬರ್ತಾ ಬರ್ತಾ ಅವರ ಆರೋಗ್ಯ ಹದಗೆಡ್ತಾ ಬಂತು, ಮೈಕೈ ಎಲ್ಲ ಭಾಳ ನೋವಿತ್ತು. ಅವರ ಒಬ್ಬ ಶಿಷ್ಯ ಇದ್ದ, ಶರತ್ಚಂದ್ರ ಚಕ್ರವರ್ತಿ ಅಂತ, ಗೃಹಸ್ಥ ಭಕ್ತ. ಅವನನ್ನು ಕರೆದು ಸ್ವಲ್ಪ ಮಸಾಜ್ ಮಾಡು ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅವನು ಕೂಡ ಸ್ವಾಮಿ ವಿವೇಕಾನಂದರ ಕಾಲು ಕೈಗಳನ್ನೆಲ್ಲ ಒತ್ತುತ್ತಾ ಇರ್ತಾನೆ. ಆದರೆ ಅವನು ಒತ್ತುವ ಒತ್ತಡ, ಪ್ರೆಷರ್ ಸಾಕಾಗೋದಿಲ್ಲ ಸ್ವಾಮಿ ವಿವೇಕಾನಂದರಿಗೆ. ನೀನು ಸರಿಯಾಗಿ ಹೋಗ್ತಾ ಇಲ್ಲ, ಹೋಗು ರಾಜಾನ್ ಕರ್ಕೊಂಬ, ರಾಖಾಲನ್ನು ಕರ್ಕೊಂಬ, ಅವನಲ್ಲೇ ಸರಿಯಾಗಿ ಮಾಡ್ತಾನೆ ಅಂತ. ಸರಿ, ಶಿಷ್ಯ ಹೋದ, ರಾಜ ಮಹಾರಾಜನ ಕರ್ಕೊಂಬಂದ. ಸ್ವಾಮಿ ಬ್ರಹ್ಮಾನಂದರು ಬಂದರು. ಸ್ವಾಮಿ ಬ್ರಹ್ಮಾನಂದರು ಬಂದು ಮಸಾಜ್ ಮಾಡೋಕ್ಕೆ ಶುರು ಮಾಡ್ತಾರೆ. 2 ಗಂಟೆಗಳ ಕಾಲ ಮಾಡ್ತಾರಂತೆ ಸ್ವಾಮಿ ಬ್ರಹ್ಮಾನಂದರು ವಿವೇಕಾನಂದರ ಶರೀರಕ್ಕೆ ಮಸಾಜ್ ಮಾಡ್ತಾರಂತೆ. ಅದು ಏನು ಭಾಳ ಶಕ್ತಿಯುತವಾಗಿ ವಿಗರಸ್ ಆಗಿ ಸ್ವಾಮಿ ಬ್ರಹ್ಮಾನಂದರು ಮಾಡ್ತಾರೆ. ಸ್ವಾಮೀಜಿಗೆ ಬೇಕಾದಷ್ಟು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ಬ್ರಹ್ಮಾನಂದರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಬ್ರಹ್ಮಾನಂದ ಈ ಕಡೆ ಬಂದರು. ಶರತ್ಚಂದ್ರ ಚಕ್ರವರ್ತಿ ಬ್ರಹ್ಮಾನಂದರ ಹಿಂದೆನೇ ಬಂದುಬಿಟ್ಟು ಕೇಳ್ತಾನೆ, ಮಹಾರಾಜ್ ನನಗೊಂದು ಪ್ರಶ್ನೆ. ಎಲ್ಲ ಸರಿ, ಸ್ವಾಮಿ ವಿವೇಕಾನಂದರು ನಿಮ್ಮ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಂಡ್ರಲ್ಲ, ನೀವು ಶ್ರೀರಾಮಕೃಷ್ಣರ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಶಿಷ್ಯ, ಮಾನಸಪುತ್ರ, ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂಡ್ರಲ್ಲ, ಇದು ನಂಗೆ ಆಶ್ಚರ್ಯ ಉಂಟಾಗ್ತಾ ಇದೆ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಕೇಳಿದಾಗ ಸ್ವಾಮಿ ಬ್ರಹ್ಮಾನಂದರು ಉದ್ಗರಿಸ್ತಾರೆ, ಏನಪ್ಪ ಅಂದ್ಕೊಂಡಿದ್ಯಾ ನೀನು, ನಿಂಗೆ ಅಷ್ಟು ಗೊತ್ತಿಲ್ವೇನೋ, ಏನು ಹೇಳ್ತಾ ಇದೆಯಾ ನೀನು? ಹೀ ಈಸ್ ಲಾರ್ಡ್ ಶಿವ ಹಿಮ್ಸೆಲ್ಫ್, ಅವನು ಸಾಕ್ಷಾತ್ ಶಿವ. ಹಾಗಾಗಿ ಸ್ವಾಮಿ ಬ್ರಹ್ಮಾನಂದರು ಯಾವ ಪೂಜ್ಯತೆಯ ಭಾವದಿಂದ ಸ್ವಾಮಿ ವಿವೇಕಾನಂದರು ನೋಡ್ತಾ ಇದ್ದಿರ್ಬೋದು ಅನ್ನೋದನ್ನು ನಾವು ಗಮನಿಸಬೇಕು. ವಿಧೇಯರಾಗಿರ್ತಾ ಇದ್ರು. ಒಮ್ಮೆ ಇದ್ದಕ್ಕಿದ್ದಾಗ ಸ್ವಾಮಿ ವಿವೇಕಾನಂದರು ಸ್ವಾಮಿ ಬ್ರಹ್ಮಾನಂದರು ಸ್ವಾಮಿ ಪ್ರೇಮಾನಂದರನ್ನು ಕರೆದು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ನೀವು ಇವತ್ತು ಭಿಕ್ಷೆ ಎತ್ಕೊಂಡು ಬನ್ನಿ ಅಂತ ಕಳಿಸ್ಬಿಟ್ರು. ಸ್ವಾಮಿ ಬ್ರಹ್ಮಾನಂದರು ಕೂಡ ಆವಾಗ ತುಂಬ ಸಣ್ಣ ವಯಸ್ಸಿನ ಹುಡುಗ ಏನಲ್ಲ, ಯುವಕ ಅಲ್ವಲ್ಲ. ಆದರೂ ಕೂಡ ನಾಯಕ ಹೇಳಿದ್ದಾನೆ. ಸ್ವಾಮಿ ಬ್ರಹ್ಮಾನಂದರು ಹೋದರು, ಪ್ರೇಮಾನಂದರು ಅವರು ಹೋಗಿ ಭಿಕ್ಷೆ ಎತ್ಕೊಂಡು ಬರ್ತಾರೆ. ಬರೋ ಅಷ್ಟರಲ್ಲಿ ಸ್ವಾಮಿ ಬ್ರಹ್ಮಾನಂದರಿಗೆ ಸಾಕಷ್ಟು ಆಯಾಸ ಆಗಿರುತ್ತೆ. ಆದರೆ ಕಾಯ್ತಾ ಇದ್ದಂಥ ಸ್ವಾಮಿ ವಿವೇಕಾನಂದರು ಅವ್ರ ಕೈಲಿದ್ದಂಥ ಭಿಕ್ಷಾ ಪಾತ್ರೆಯನ್ನು ತೆಗೆದುಕೊಂಡು ಹೇಳ್ತಾರಂತೆ, ಬಾ ಬಾ ರಖಾಲ್ ಬಾ, ನಾವಿಬ್ಬರು ಕೂಡ ಈ ಪವಿತ್ರವಾದ ಭಿಕ್ಷಾನ್ನವನ್ನು ಸ್ವೀಕರಿಸೋಣ. ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ, ಎಷ್ಟೋ ವರ್ಷಗಳಾಗೋಯಿತು ನನಗೆ ಭಿಕ್ಷಾನ್ನ ಸಿಕ್ಕಿ ಅಂತ ಹೇಳಿ ಅವರನ್ನು ಭಾಳ ಪ್ರೀತಿಯಿಂದ ಬರಮಾಡಿಕೊಂಡು ಇಬ್ಬರು ಕೂಡ ಕೂತ್ಕೊಂಡು ಭಿಕ್ಷಾನ್ನವನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇದನ್ನು ಶಬ್ದಗಳಲ್ಲಿ ಬಣ್ಣಿಸೋದು ನಿಜವಾಗಿಯೂ ಬಹಳ ಕಷ್ಟ. ಈ ಘಟನೆಗಳ ಮೂಲಕ ಭಾವ ಏನು ಅನ್ನೋದನ್ನು ನಾವು ನಮ್ಮ ಅಂತರಂಗದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬಹುದೇನೋ ಅಷ್ಟೇ. ಅವ್ರು ಇರೋರ ನಡುವೆ ಯಾವಾಗಲೂ ಇದೇ ಬಗೆಯ ಸಂಬಂಧ ಇರ್ತಾಯಿತ್ತು ಅಂತ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹೆಚ್ಚು ಕಡಿಮೆ ಅಂತಲ್ಲ, ಆದರೆ ಆ ಆತ್ಮೀಯತೆಯಲ್ಲಿ ಕೆಲವೊಮ್ಮೆ ಸ್ವಲ್ಪ ಸಣ್ಣ ಪುಟ್ಟ ವಾದ ವಿವಾದಗಳು ಕೂಡ ನಡೀತಾ ಇತ್ತು. ಸ್ವಾಮಿ ವಿವೇಕಾನಂದರ ಒಂದು ಮೇಕೆ ಏನೋ ಸಾಕಿರ್ತಾರೆ ಸ್ವಾಮೀಜಿ, ಒಂದು ಮೇಕೆ ಮರಿ ಇರುತ್ತೆ. ಸ್ವಾಮಿ ಬ್ರಹ್ಮಾನಂದರು ಬೆಳೆಸಿರುವಂಥ ಒಂದು ಗಾರ್ಡನ್ ಇರುತ್ತೆ, ಅಲ್ಲಿ ಅವ್ರು ಏನೇನೋ ತರಕಾರಿಗಳು ಹೂವಿನ ಗಿಡಗಳನ್ನೆಲ್ಲ ಹಾಕಿ ಬೆಳೆಸಿರ್ತಾರೆ. ಇವ್ರ ಮೇಕೆ ಹೋಗಿ ಅವರ ಉದ್ಯಾನವನದಲ್ಲಿ ತಿಂದ್ಬಿಡುತ್ತೆ. ಆಗ ಸ್ವಾಮಿ ಬ್ರಹ್ಮಾನಂದರು ಆ ಮೇಕೆಯನ್ನು ಬೈಯೋದಲ್ಲದೆ ಸ್ವಾಮಿ ವಿವೇಕಾನಂದರನ್ನು ಕೂಡ ಭಾಳ ಪ್ರೀತಿಯಿಂದ ಬೈಯುವಂಥ ಸಂದರ್ಭ, ಅಥವಾ ಪ್ರತಿಯಾಗಿ ಸ್ವಾಮಿ ವಿವೇಕಾನಂದರು ಕೂಡ ಅವರನ್ನ ಅನ್ನುವಂಥ ಸಂದರ್ಭ. ಆದರೆ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ವಿಶ್ವಾಸ ಇದ್ದೇ ಇರ್ತಾಯಿತ್ತು. ವಿಶ್ವಾಸಕ್ಕೆ ಕ್ಷಣ ಮಾತ್ರವೂ ಕೂಡ ಅಲ್ಲಿ ಕುಂದು ಉಂಟಾಗಲಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಯಾವ ಬಗೆಯ ವಿಶ್ವಾಸ? ಸ್ವಾಮಿ ವಿವೇಕಾನಂದರು ಎಷ್ಟೋ ವರ್ಷಗಳಾದಮೇಲೆ ಸ್ವಾಮಿ ಬ್ರಹ್ಮಾನಂದರನ್ನು ನೋಡಿದಾಗ ತಕ್ಷಣ ಸ್ವಾಮಿ ಬ್ರಹ್ಮಾನಂದರ ಪಾದಗಳಿಗೆ ಎರಗಿ ಉದ್ಗರಿಸ್ತಾರೆ, ಗುರುವಿನ ಮಗ ಗುರುವಿಗೆ ಸಮಾನ ಅಂಥೇಳಿ ಸ್ವಾಮಿ ವಿವೇಕಾನಂದರು ಬ್ರಹ್ಮಾನಂದರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ.
ಸ್ವಾಮಿ ಬ್ರಹ್ಮಾನಂದರು ಕೂಡ ಏನು ಕಡಿಮೆ ಇಲ್ಲ. ತಕ್ಷಣ ಅವ್ರು ಹೇಳ್ತಾರೆ, ಹಿರಿಯಣ್ಣ ತಂದೆಗೆ ಸಮಾನ ಅಂತ ಹೇಳಿ ಸ್ವಾಮಿ ವಿವೇಕಾನಂದರಿಗೆ ಸ್ವಾಮಿ ಬ್ರಹ್ಮಾನಂದರು ನಮಸ್ಕಾರ ಮಾಡುವಂತಹ ಆ ರೋಮಾಂಚಕಾರಿಯಾದಂಥ ಘಟನೆಯನ್ನು ನಾವು ನೋಡ್ತೀವಿ. ಅಥವಾ ಮನಸ್ಸನ್ನು ಪವಿತ್ರಗೊಳಿಸುವಂತಹ ಘಟನೆ. ಯಾವಾಗ ಜೀವನದಲ್ಲಿ ನಾವು ಪರಸ್ಪರ ಈ ಒಂದು ದಿವ್ಯವಾದಂಥ ಭಾವವನ್ನು ತಂದ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಆಗ ಜೀವನ ಎಷ್ಟು ಪವಿತ್ರ ಆಗುತ್ತೆ, ಎಷ್ಟು ಸುಂದರ ಆಗುತ್ತೆ, ಎಷ್ಟು ಹಿತಕರ ಆಗುತ್ತೆ ಅನ್ನೋದನ್ನು ನಾವು ಭಾವಿಸಿ ನೋಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನು, ಇವರೆಲ್ಲರೂ ಈ ಗುರು ಶಿಷ್ಯ ಗುರು ಭಾಯಿಗಳು ಇವರೆಲ್ಲರೂ ನೆನ್ಪಿಟ್ಕೋ, ಇವರೆಲ್ಲರೂ ಕೂಡ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶರೀರದ ಒಂದೊಂದು ಭಾಗ. ಇವರು ರಾಖಾಲ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರ ಮಾನಸಪುತ್ರ. ಅವನು ನಮ್ಮ ಮಠಕ್ಕೆ ಆಭೂಷಣ ಇದ್ದಂತೆ. ಈಸ್ ದಿ ಆರ್ನಮೆಂಟ್ ಆಫ್ ಅವರ್ ಮಠ್. ನಮ್ಮ ಮಠಕ್ಕೆ ಕಿರೀಟಪ್ರಾಯ ಇದ್ದಂತೆ ಅವನು ನಮ್ಮ ರಾಜ ಅವನು ಅಂತ ಹೇಳ್ತಾ ಇರ್ತಾರೆ ಸ್ವಾಮಿ ವಿವೇಕಾನಂದರು. ಸೋದರಿ ನಿವೇದಿತಾಗೆ ಮುಂದಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ಒಂದ್ಸತಿ ಬರೀತಾರೆ, ಸ್ವಾಮೀಜಿ ಗೊತ್ತಿತ್ತು ಅವರಿನ್ನು ಹೆಚ್ಚು ಕಾಲ ಇರೋದಿಲ್ಲ, ಆದರೆ ನಿವೇದಿತೆಯ ಕಾರ್ಯ ಮತ್ತು ಮುಂದುವರಿಬೇಕಾಗಿದೆ ಅಂಥೇಳಿ ಪತ್ರದಲ್ಲಿ ಸ್ವಾಮಿ ವಿವೇಕಾನಂದರು ಬರೀತಾರೆ, ಐ ರೆಕಮೆಂಡ್ ಯು ನನ್ ನಾಟ್ ಒನ್ ಎಕ್ಸೆಪ್ಟ್ ಸ್ವಾಮಿ ಬ್ರಹ್ಮಾನಂದ. ನಿನಗೆಲ್ಲರೂ ಪ್ರಶ್ನೆ ಬಂತ, ಸಂಶಯ ಬಂತ, ಮಾರ್ಗದರ್ಶನ ಬೇಕಾಗಿದೆಯಾ, ಆಗ ನೆನ್ಪಿಟ್ಕೊ ಇನ್ಯಾರ ಹತ್ರ ಹೋಗಬೇಡ, ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಮಾತ್ರ ಹೋಗು. ಯಾಕಂತ ಹೇಳಿದ್ರೆ ದಿ ಓಲ್ಡ್ ಮ್ಯಾನ್ಸ್ ಜಡ್ಜ್ಮೆಂಟ್ಸ್ ನೆವರ್ ಫೇಲ್ಡ್. ಇಲ್ಲಿ ಓಲ್ಡ್ ಮ್ಯಾನ್ ಅಂದರೆ ಯಾರು? ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರ ಜಡ್ಜ್ಮೆಂಟ್ ಇದೆಯಲ್ಲ, ಇವ್ರು ಹೀಗೆ ಇವ್ರು ಹಾಗೆ ಅಂತ ಅವ್ರು ಏನು ಗುರುತಿಸ್ತಾ ಇದ್ರು ಅದು ಯಾವತ್ತೂ ಕೂಡ ತಪ್ಪಾಗೋದಿಲ್ಲ. ರಾಖಾಲನ ಸಾಮರ್ಥ್ಯವನ್ನು ಶ್ರೀರಾಮಕೃಷ್ಣ ಗುರುತಿಸಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿನಗೆ ಯಾವತ್ತಿದ್ರೂ ಕೂಡ ಏನಾದರೂ ಬೇಕಾದರೆ ನೀನು ಬ್ರಹ್ಮಾನಂದ ಹತ್ರ ಹೋಗು. ಇದು ಹೇಳ್ತಾ ನನ್ನ ಜವಾಬ್ದಾರಿಯಲ್ಲಿ ಇಲ್ಲಿಗೆ ಮುಗೀತು. ಇನ್ನು ನನಗೆ ನಿನ್ನ ಕುರಿತಾಗಿ ನಾನು ಏನಾದರೂ ಬಾಕಿ ಇದೆ ಅಂತ ಅನಿಸೋದಿಲ್ಲ ಅಂತ. ಯಾಕಂದರೆ ತಾವಿಲ್ಲವಾದರೂ ಕೂಡ ಅಷ್ಟೇ ಸಮರ್ಥವಾಗಿ ಮುನ್ನಡೆಸುವಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳುವಂತಹ ಭರವಸೆ ಸ್ವಾಮಿ ವಿವೇಕಾನಂದರದ್ದು. ಸ್ವಾಮಿ ವಿವೇಕಾನಂದರು ಒಮ್ಮೊಮ್ಮೆ ಆಗಲೇ ನಾನು ಹೇಳಿದೆ ಅವ್ರಿಗೆ ಆರೋಗ್ಯ ಹದಗೆಡ್ತಾ ಬಂದಿತ್ತು. ಸಾಲದಕ್ಕೆ ಕಾರ್ಯ ಇನ್ನೇನೇನೋ ಮಾಡಬೇಕಾಗಿದೆ, ಸಮಯ ಕಡಿಮೆ ಇದೆ, ಕಾರ್ಯ ಅವರು ಅಪೇಕ್ಷಿಸಿದ ವೇಗದಲ್ಲಿ ನಡೀತಾ ಇಲ್ಲ. ಹಾಗಾಗಿ ಸ್ವಾಮೀಜಿ ಕೆಲವೊಮ್ಮೆ ಅಸಹನೆಯಿಂದ ಬೈತಾ ಇದ್ದದ್ದು ಕೂಡ ಉಂಟು. ಆ ಬಗೆಯ ಬೈಗುಳಗಳಲ್ಲಿ ಹೆಚ್ಚಿನದನ್ನು ತಡ್ಕೊಂಡವರು ಸ್ವಾಮಿ ಬ್ರಹ್ಮಾನಂದರು. ವಿಜ್ಞಾನಾನಂದರು ಕೂಡ ಏನೋ ಒಂದು ಕಟ್ಟಬೇಕಾದ್ರೆ ಆ ಗಂಗಾ ತೀರದಲ್ಲಿ ಎಂಬ್ಯಾಂಕ್ಮೆಂಟ್ ಕಟ್ಟಬೇಕಾದ್ರೆ ಏನೋ ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ಆದಾಗ ಸ್ವಾಮೀಜಿ ಬೈಯೋದು ಸ್ವಾಮಿ ಬ್ರಹ್ಮಾನಂದರನ್ನೇ. ಯಾಕೆ ಸ್ವಾಮೀಜಿ ಅಷ್ಟು ಆ ಲೆಕ್ಕಾಚಾರದಲ್ಲೆಲ್ಲ ಬಹಳ ಕಟ್ಟುನಿಟ್ಟಾಗಿರ್ತಾಯಿತ್ತು ಅಂತ ಹೇಳಿದ್ರೆ, ಕಾಣಿಕೆ ಕೊಟ್ಟವರೆಲ್ಲ ಪಾಶ್ಚಾತ್ಯ ಶಿಷ್ಯರು ಹೆಚ್ಚಿನವರು. ಅವರು ಪ್ರತಿಯಾಗಿ ಕೇಳ್ತಾ ಇರ್ತಾರೆ ಯಾವುದಕ್ಕೆ ಎಷ್ಟು ಖರ್ಚಾಯಿತು, ಇದೆಲ್ಲ ನಮಗೆ ಕಳಿಸ್ಕೊಡ್ಬೇಕು ಅಂತೇಳಿ. ಸೊ ಸ್ವಾಮೀಜಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಆದರೆ ಸಾಮಾನ್ಯವಾಗಿ ಭಾರತದಲ್ಲಿ ಸನ್ಯಾಸಿಗಳು ಹೇಗಿರ್ತಾಯಿದ್ರು ಮೊದಲು ಅಂತ ಹೇಳಿದ್ರೆ, ಈ ಕಡೆ ದುಡ್ಡು ಬರುತ್ತೆ ಆ ಕಡೆ ದುಡ್ಡು ಹೋಗುತ್ತೆ ಅಷ್ಟೇ. ಲೆಕ್ಕಾಚಾರ ಇಡುವಂತಹ ಒಂದು ಕ್ರಮ ಎಲ್ಲ ಸಂಸ್ಥೆ ಆದಮೇಲೆ ಅದು ಪ್ರಾರಂಭ ಆಗಿದ್ದು. ಶ್ರೀಮಾತೆ ಶಾರದಾದೇವಿಯ ಜೀವನದಲ್ಲಿ ನಾವು ನೋಡ್ತೀವಿ, ಅವರೊಂದು ಒಂದು ಪೆಟ್ಟಿಗೆಯಲ್ಲಿ ದುಡ್ಡು ಇರ್ತಾ ಇತ್ತಂತೆ. ಯಾರಾದ್ರು ಕೇಳಿದ್ರೆ ಸುಮ್ಮನೆ ಹಿಂಗೆ ಎತ್ಕೊಡೋರಂತೆ. ಅಲ್ಲಿ ಎಷ್ಟಿದೆ ಒಟ್ಟು ಅಂತಲೂ ಗೊತ್ತಿಲ್ಲ, ಎಷ್ಟು ಎತ್ಕೊಟ್ರು ಅಂತಲೂ ಗೊತ್ತಿಲ್ಲ. ಅವರೇನಾದ್ರು ಚೇಂಜ್ ತಂದುಕೊಟ್ರೆ ವಾಪಸ್ ಮತ್ತೆ ಪೆಟ್ಟಿಗೆಯಲ್ಲಿ ಹಾಕೋರಂತೆ. ಇದು ವಿರಕ್ತರ ರೀತಿ. ವಿರಕ್ತ ಮನಸ್ಸುಗಳು ಹೀಗೆ ಇರೋದು. ಹಾಗಾಗಿ ಪಾಪ ಗುರುಭಾಯಿಗಳಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಆದರೆ ಆಮೇಲೆ ಅದನ್ನೆಲ್ಲ ಚಾಚೂ ತಪ್ಪರೆ ಮಾಡ್ತಾ ಇರ್ತಾರೆ. ಆದರೆ ಪ್ರಾರಂಭ ದಿನಗಳಲ್ಲಿ ಇದು ಯಾವಾಗ ಆಗ್ತಾ ಇರಲಿಲ್ವೋ ಆಗ ಸ್ವಾಮೀಜಿಯವರಿಂದ ಬೇಕಾದಷ್ಟು ಬೈಗುಳಗಳನ್ನು ಸ್ವೀಕರಿಸಬೇಕಿತ್ತು. ಸ್ವಾಮಿ ಬ್ರಹ್ಮಾನಂದರು ಅದನ್ನು ಬೇಸರವಿಲ್ಲದೆ ಸ್ವೀಕರಿಸ್ತಾ ಇರ್ತಾರೆ. ಒಮ್ಮೆ ಅಂತೂ ಸ್ವಾಮೀಜಿ ಸ್ವಲ್ಪ ತೀವ್ರವಾಗಿಯೇ ಬೈದು ಬಿಡ್ತಾರೆ. ಸ್ವಾಮಿ ಬ್ರಹ್ಮಾನಂದರು ಸುಮ್ಮನೆ ಹೋಗ್ಬಿಡ್ತಾರೆ ಕೋಣೆಗೆ. ಸ್ವಲ್ಪ ತಕ್ಷಣ ಅವ್ರ ಕೋಪ ಶಾಂತ ಆಗಿಬಿಡೋದು ವಿವೇಕಾನಂದರದ್ದು. ಮಹಾಪುರುಷರ ಕೋಪ ಕ್ಷಣ ಮಾತ್ರ. ಅದೇನೇ ಒಂದು ಮಾತು ಹೇಳ್ತಾರೆ, ನೀರಿನ ಮೇಲೆ ಒಂದು ಗೆರೆ ಎಳೆದ ಹಾಗೆ ಅಂತ. ಎಷ್ಟೊತ್ತು ಗೆರೆ ಇರುತ್ತೆ ನೀರಿನ ಮೇಲೆ ಗೆರೆ ಎಳೆದಾಗ? ಸ್ವಲ್ಪ ಹೊತ್ತಷ್ಟೇ. ಹಾಗೆ ಸ್ವಾಮೀಜಿ ಆಮೇಲೆ ತಮ್ಮ ಪ್ರಿಯ ರಾಖಾಲನ ಹತ್ರ ಹೋಗಿ ಹೇಳ್ತಾರೆ, ರಾಜ ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಶ್ರೀರಾಮಕೃಷ್ಣರು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಒಂದು ದಿನ ಕೂಡ ನಿನ್ನನ್ನು ಅವರು ಬೈಲಿಲ್ಲ. ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ನಾನು ಇಷ್ಟೊಂದು ಬೈದ್ಬಿಟ್ನಲ್ಲ, ಕ್ಷಮಿಸು, ಬೇಸರ ಮಾಡ್ಕೋಬೇಡ ಅಂತ ಸ್ವಾಮೀಜಿ ಉದ್ಗರಿಸ್ತಾರೆ. ಆಗ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಯಾಕೆ ನೀನು ಹಾಗೆಲ್ಲ ಹೇಳ್ತೀಯ? ನೀನು ನನ್ನನ್ನು ಬೈದದ್ದು ಯಾಕೆ ಅಂತ ಹೇಳಿದ್ರೆ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ, ಅದಕ್ಕೆ ನೀನು ನನ್ನನ್ನು ಬೈದೆ ಅಂತ. ಇದನ್ನು ಗುರುತಿಸುವಂತಹ ಮನಸ್ಸು ಅಥವಾ ಶಕ್ತಿ
ಸ್ವಾಮಿ ಬ್ರಹ್ಮಾನಂದರಿಗಿತ್ತು. ನನ್ನನ್ನು ಬೈತಾ ಇದ್ದಾರೆ ಅಂತಂದರೆ, ನನ್ನನ್ನು ಜಾಸ್ತಿ ಬೈತಾರೆ ಅಂದರೆ ನನ್ನನ್ನು ಕಂಡ್ರೆ ಆಗೋದಿಲ್ಲ ಅಂತಲ್ಲ. ನನ್ನನ್ನು ಜಾಸ್ತಿ ಬೈತಾ ಇದ್ದಾರೆ ಅಂತಂದರೆ ಇತರರನ್ನು ಬೈಯೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಬೈದರೆ ಸ್ವಲ್ಪ ನಾನು ಅರ್ಥ ಮಾಡ್ಕೊಳ್ತೀನಿ, ಹಾಗಾಗಿ ನನ್ನನ್ನು ಬೈತಾ ಇದ್ದಾರೆ ಅನ್ನೋದನ್ನು ಸ್ವಾಮಿ ಬ್ರಹ್ಮಾನಂದರು ಎಷ್ಟು ಚೆನ್ನಾಗಿ ಗುರುತಿಸ್ತಾರೆ. ನನ್ನ ಬಗ್ಗೆ ನಿನಗೆ ಪ್ರೀತಿ ಹೆಚ್ಚು ಅಂಥೇಳಿ. ಅಮೇರಿಕದಲ್ಲಿರುವಾಗಲೂ ಕೂಡ ಇಂಥ ಒಂದು ಘಟನೆಯನ್ನು ನಾವು ನೋಡ್ತೀವಿ. ಎಲೆನ್ ವಾಲ್ಡೋ ಅಂತ ಹೇಳುವಂತಹ ಸ್ವಾಮೀಜಿಯವರ ಭಕ್ತೆ, ಅವಳು ಸ್ವಾಮೀಜಿಯವ್ರ ಕೆಲಸ ತುಂಬ ಮಾಡ್ತಾಯಿದ್ಲು. ನ್ಯೂಯಾರ್ಕಲ್ಲಿ ಅವರ ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಾಯಿದ್ರು, ಅವಳಿಗೆ ಅಡುಗೆ ಮಾಡುವಳ ಕೆಲಸ ಮಾಡ್ತಾಯಿದ್ಲು, ಅವರು ಉಪನ್ಯಾಸ ಮಾಡಿದಂಥ ನೋಟ್ಸ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಾಯಿದ್ಲು, ಬೇರೆ ಎಲ್ರಿಗೂ ಕೂಡ ವಿಷಯಗಳನ್ನು ತಿಳಿಸುವಂಥ ಕೆಲಸ ಮಾಡ್ತಾಯಿದ್ಲು, ಎಲ್ಲ ಕೆಲಸ ಮಾಡ್ತಾಯಿದ್ಲು. ಆದರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಸ್ವಾಮೀಜಿ ಬೈತಾ ಇದ್ದಿದ್ದು ಅವಳನ್ನೇ. ಅವಳೊಂದು ಸತಿ ಭಾಳ ಸಪ್ಪೆ ಮುಖ ಹಾಕ್ಕೊಂಬಂದು ಸ್ವಾಮೀಜಿಗೆ ಹೇಳ್ತಾಳೆ, ಸ್ವಾಮೀಜಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನು ಸಂತೃಪ್ತಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಹತ್ರ ಬಯಸ್ಕೊಳ್ಳೋ ಥರ ಆಗ್ತಾಯಿದೆ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಾಗೆ ಅನ್ಕೋಬೇಡ, ಎಲ್ಲವೂ ನೀನೇ ಮಾಡಿದ ತಪ್ಪಲ್ಲ, ನಿನ್ನನ್ನು ನಿಮಿತ್ತ ಇಟ್ಕೊಂಡು ನಾನು ಎಷ್ಟೋ ಸತಿ ಬೈತಾ ಇರ್ತೀನಿ, ಯಾಕಂದರೆ ನನಗೆ ನಿನ್ನಲ್ಲಿ ಪ್ರೀತಿ ಹೆಚ್ಚು ಅಂಥೇಳಿ. ಅಥವಾ ನಾನು ಬೈದರೂ ನೀನು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ, ದೂರ ಆಗೋದಿಲ್ಲ ಅಂತ ಹೇಳುವಂಥ ಭರವಸೆ ಇದೆ, ಹಾಗಾಗಿ ನಾನು ನಿನ್ನನ್ನು ಬೈತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ. ಅದೇ ಬಗೆಯಲ್ಲಿ ನಾವು ಸ್ವಾಮಿ ಬ್ರಹ್ಮಾನಂದರ ವಿಚಾರದಲ್ಲಿ ನೋಡ್ತೀವಿ. ಏನು, ಸ್ವಾಮೀಜಿ ಜವಾಬ್ದಾರಿಯನ್ನು ಹೆಚ್ಚು ವಹಿಸಿದ್ದು ಕೂಡ ಅವರಿಗೆ. ಬೈಬೇಕಾಗಿ ಬಂದಾಗಲೂ ಅವರನ್ನೇ ಬೈದಿದ್ದು. ಆಮೇಲೆ ಕೆಲವೊಮ್ಮೆ ಬ್ರಹ್ಮಾನಂದರನ್ನು ತಿದ್ದುವುದರ ಮೂಲಕ ಬೇರೆಯವ್ರಿಗೆ ಅರ್ಥಪಡಿಸ್ತಾ ಇದ್ದರು. ಆದರೆ ಇನ್ನೂ ಒಂದಿದೆ, ಇವನು ನಾಯಕನಾಗಬೇಕು ಅಂಥೇಳಿ ಸ್ವಾಮೀಜಿ ಬ್ರಹ್ಮಾನಂದರನ್ನು ನಾಯಕನಾಗಿ ಇತರರು ಸ್ವೀಕರಿಸಬೇಕು ಅನ್ನೋ ವಿಚಾರದಲ್ಲೂ ಕೂಡ ಅವ್ರು ಬಹಳ ಎಚ್ಚರವನ್ನು ವಹಿಸ್ತಾ ಇದ್ರಂತೆ. ಆಗಲೇ ನಾನು ಹೇಳಿದ್ನಲ್ಲ ಒಂದು ಘಟನೆ, ಏನು, ನೀನು ಹುಕ್ಕ ತಯಾರಿಸಿಕೊಡೋದ್ರ ಮೂಲಕ 1 ಲಕ್ಷ ಜಪ ಮಾಡಿದ್ದಕ್ಕೆ ಸಮಾನವಾದಂಥ ಫಲವನ್ನು ಪಡ್ಕೋತಿ ಅಂತ ಹೇಳಿದ್ದು. ಇದು ಅಲ್ಲಿರುವಂಥ ಇತರ ಸಣ್ಣ ವಯಸ್ಸಿನ ಸನ್ಯಾಸಿಗಳಿಗೆ, ಕಿರಿಯರಿಗೆ ಬ್ರಹ್ಮಾನಂದರು ಏನು ಅಂತ ಅರ್ಥ ಆಗಲಿ ಅಂತ ಹೇಳುವಂಥ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರು ಬ್ರಹ್ಮಾನಂದರ ಮಹಿಮೆಯನ್ನು ಅಥವಾ ಬ್ರಹ್ಮಾನಂದರಲ್ಲಿದ್ದಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಹೇಳ್ತಾ ಇರ್ತಾರೆ. ಒಂದು ಸತಿ ಸ್ವಾಮಿ ವಿವೇಕಾನಂದರು ಉದ್ಗರಿಸ್ತಾರೆ, ನನ್ನಲ್ಲೂ ಕೂಡ ಅಷ್ಟು ಆಧ್ಯಾತ್ಮಿಕ ಶಕ್ತಿ ಇಲ್ಲ, ರಾಖಾಲನಲ್ಲಿರುವಷ್ಟು ಆಧ್ಯಾತ್ಮಿಕತೆಯ ಆಳ ನನ್ನಲ್ಲಿ ಕೂಡ ಇಲ್ಲ ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇತರ ಸೋದರ ಸನ್ಯಾಸಿಗಳಿಗೆ, ಇತರ ಕಿರಿಯ ಸನ್ಯಾಸಿಗಳಿಗೆ ಬ್ರಹ್ಮಾನಂದರ ಮಹಿಮೆ ಅವರಿಗೆ ಅರ್ಥ ಆಗಲಿ ಅಂಥೇಳಿ. ಸ್ವಾಮಿ ಅಚಲಾನಂದರು ಅಂಥೇಳಿ ಸ್ವಾಮಿ ವಿವೇಕಾನಂದರ ಶಿಷ್ಯರಿದ್ದರು. ಒಮ್ಮೆ ಸ್ವಾಮಿ ವಿವೇಕಾನಂದರು, ಸ್ವಾಮಿ ಬ್ರಹ್ಮಾನಂದರು ಇಬ್ಬರು ಕೂಡ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಅಚಲಾನಂದರು ಹೂ ಕಿತ್ಕೊಂಡ್ಬಂದು ಸ್ವಾಮಿ ವಿವೇಕಾನಂದರ ಪಾದಗಳಿಗೆ ಸಮರ್ಪಣೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರೇ ಹೇಳ್ತಾರೆ, ಹೋಗು ಹೂ ಕಿತ್ಕೊಂಬ ಅಂಥೇಳಿ. ತಮ್ಮ ಪಾದಗಳಿಗೆ ಅರ್ಪಣೆ ಮಾಡಿದ್ಮೇಲೆ ಸ್ವಾಮಿ ವಿವೇಕಾನಂದರು ಅಚಲಾನಂದರಿಗೆ ಹೇಳ್ತಾರೆ, ಹೋಗು ಮತ್ತಷ್ಟು ಕಿತ್ಕೊಂಡು ಬಂದು ರಾಜ ಮಹಾರಾಜರು ಕೂಡ ಅರ್ಪಿಸು ಅಂಥೇಳಿ. ಆಗ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಮಠದ ಮಹಾಧ್ಯಕ್ಷರಿದ್ದಾರಲ್ಲ, ಇವರು ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅಂತ. ಅವರು ಸ್ವಾಮಿ ವಿವೇಕಾನಂದರ ಶಿಷ್ಯರು. ಸೊ ಅವ್ರ ಪಾಲಿಗೆ ಸ್ವಾಮಿ ವಿವೇಕಾನಂದರು ಗುರುಗಳು. ಹಾಗಾಗಿ ಸ್ವಾಮೀಜಿ ಹೇಳ್ತಾರೆ, ನಾನು ಬೇರೆ ಅಲ್ಲ, ರಾಖಾಲ ಬೇರೆ ಅಲ್ಲ, ಅವನು ಈ ಮಠದ ಅಧ್ಯಕ್ಷ, ನನಗೆ ನಮಸ್ಕಾರ ಮಾಡೋದು ಒಂದೇ, ಅವನು ನಮಸ್ಕಾರ ಮಾಡೋದು ಒಂದೇ. ಸೊ ನನಗೆ ಈಗ ಸಮರ್ಪಣೆ ಮಾಡಿದೆಯಾ, ಈಗ ರಾಖಾಲನಿಗೂ ಅಥವಾ ರಾಜ ಮಹಾರಾಜ್ ಕೂಡ ನೀನು ಪುಷ್ಪಗಳನ್ನು ಸಮರ್ಪಣೆ ಮಾಡು ಅಂಥೇಳಿ ಸ್ವಾಮೀಜಿ ಅವನಿಗೆ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಕೊನೆಯ ದಿನಗಳಲ್ಲಿ ಈ ಆತ್ಮೀಯತೆ ಅನ್ನೋದು ಹೆಚ್ಚು ಹೆಚ್ಚು ಗಾಢವಾಗ್ತಾನೆ ಬರುತ್ತಲ್ಲ ದಿನ ಕಳೆದಂತೆ. ಮತ್ತು ಇನ್ನೂ ನಾವು ನೆನ್ಪಿಟ್ಕೋಬೇಕು, ಇಷ್ಟು ಆತ್ಮೀಯವಾದಂಥ ಸ್ನೇಹ ಅವರಲ್ಲಿ ಇಷ್ಟು ವರ್ಷಗಳ ಕಾಲ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ಶ್ರೀರಾಮಕೃಷ್ಣರ, ಗುರುವಾದ ಶ್ರೀರಾಮಕೃಷ್ಣರ ಆಶೀರ್ವಾದ ಒಂದು ಇದ್ದೇ ಇತ್ತು ಅಂಥೇಳಿ. ಹಾಗಿದ್ದಾಗ ಮಾತ್ರ ಒಂದು ಸಂಬಂಧ ಅಂತ ಹೇಳೋದು ದೀರ್ಘಕಾಲ ಒಂದೇ ರೀತಿಯಾಗಿರ್ತಾ ಅಥವಾ ಇನ್ನೂ ಬರ್ತಾ ಬರ್ತಾ ತೀವ್ರಗೊಳ್ತಾ ಬರೋದಕ್ಕೆ ಸಾಧ್ಯ ಇದೆ ಅಂಥೇಳಿ. ಸೊ ಆ ಒಂದು ತೀವ್ರತೆ ಹೆಚ್ಚಾಗೋದನ್ನು ನಾವು ಈರೋರ ಸಂಬಂಧದಲ್ಲಿ ನೋಡ್ತೀವಿ. ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಪ್ರೇಮದ ಬಗ್ಗೆ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಮಾಡಿದ್ರು ಅದು ಎಲ್ಲವನ್ನೂ ಮಾಡಿದ್ದು ಯಾವುದಕ್ಕೋಸ್ಕರ? ಪ್ರೀತಿಯಿಂದಾಗಿ. ಅವರ ಇದ್ದಂಥ ಪ್ರೇರಣೆ ಅಥವಾ ಅದನ್ನು ಮಾಡಬೇಕು ಅಂತ ಹೇಳಿ ಅವರನ್ನು ತಳ್ಳಿದು ಯಾವ ಶಕ್ತಿ? ಆ ಪ್ರೀತಿಯೇ.
ನಾವು ಸ್ವಾಮಿ ವಿವೇಕಾನಂದರು ಕಂಪೋಸ್ ಮಾಡಿದಂಥ ಮ್ಯೂಸಿಕ್ಕನ್ನು ಇವತ್ತು ನಾವು ಪ್ಲೇ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಸ್ವಾಮೀಜಿ ಹಾಕಿದಂತಹ ಒಂದು ಇದು ಏನದು ನಿಂಬೆ ಗಿಡ ಇರುತ್ತಲ್ಲಿ, ಅದು ಈಗ ಇದು ಸ್ವಾಮೀಜಿ ದೇಹತ್ಯಾಗ ಮಾಡಿದ ಮೇಲೆ ಅದು ಫಲ ಕೊಡ್ತಾ ಇರುತ್ತೆ ಚೆನ್ನಾಗಿ. ಸ್ವಾಮಿ ಬ್ರಹ್ಮಾನಂದರನ್ನು ನೋಡಿ ಉದ್ಗರಿಸ್ತಾರೆ, ಇದನ್ನು ಹಾಕಿದವರು ಸ್ವಾಮಿ ವಿವೇಕಾನಂದರು, ಆದರೆ ಅವರು ಇದರ ಫಲವನ್ನು ಅನುಭವಿಸಲೇ ಇಲ್ಲ, ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಪರೋಕ್ಷವಾಗಿ ಸ್ವಾಮಿ ವಿವೇಕಾನಂದರು ಕಟ್ಟಿದಂಥ ರಾಮಕೃಷ್ಣ ಮಠ ಮತ್ತು ಮಿಷನ್, ಈ ಒಂದು ಆಶ್ರಯ ಸ್ಥಾನ ಏನಿದೆಯೋ ಅದರ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಸ್ವಾಮಿ ಬ್ರಹ್ಮಾನಂದರು ಅವ್ರ ಕಿರಿಯರಿಗೆ ತಿಳಿಯಪಡಿಸ್ತಾರೆ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗಿ ಬಂದು ಅದೆಲ್ಲದರ ಒಂದು ಪರಿಣಾಮ ಪ್ರಭಾವಗಳನ್ನು ಕೂಡ ಭಾರತದಲ್ಲಿ ನಾವು ಕಾಣ್ತೀವಿ. ಎಲ್ಲರೂ ಕೂಡ ಅಥವಾ ಹೆಚ್ಚಿನವರು ಪ್ರತಿಭಟಿಸಿದಾಗಲೂ ಕೂಡ ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಸ್ವಾಮಿ ವಿವೇಕಾನಂದರು ನಿರ್ಮಾಣ ಮಾಡಿದಂಥ ಸಂಸ್ಥೆ, ಇದೆಲ್ಲ ಅವರು ಬಿತ್ತಂತಹ ಬೀಜ. ಅಥವಾ ಅವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ಕೂಡ ಇಡೀ ಲಕ್ಷ ಲಕ್ಷ ಸಂಖ್ಯೆಯಲ್ಲಿರುವಂತಹ ಭಕ್ತ ಸಮೂಹ ಆಗಿರ್ಬೋದು, ಸಾವಿರಾರು ಸಂಖ್ಯೆಗಳಲ್ಲಿರುವಂತಹ ಸನ್ಯಾಸಿ ಸಮೂಹ ಆಗಿರ್ಬೋದು, ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕು, ಅವತ್ತು ಸ್ವಾಮಿ ವಿವೇಕಾನಂದರು ಬಿತ್ತಿದಂತಹ ಬೀಜದ ಫಲವಾಗಿದೆ. ಅದನ್ನು ನಾವೆಲ್ಲ ಬಹಳ ಸುಲಭವಾಗಿ ಇವತ್ತು ಅನುಭವಿಸ್ತಾ ಇದ್ದೀವಿ ಅಂಥೇಳಿ. ಸ್ವಾಮಿ ಬ್ರಹ್ಮಾನಂದರಿಗೆ ಪತ್ರಗಳಲ್ಲಿ ಬರಿಬೇಕಾದ್ರೆ ಸ್ವಾಮೀಜಿ ಅವರನ್ನು ಸಂಬೋಧಿಸ್ತಾ ಇದ್ದಿದ್ದು ಹೇಗೆ ಗೊತ್ತಾ? ಅಭಿನ್ನ ಹೃದಯೇಶು ಅಂತ. ಸಾಮಾನ್ಯವಾಗಿ ಹಾಗೆ ಪತ್ರಗಳಲ್ಲಿ ಸಂಬೋಧನೆ ಮಾಡುವಂಥ ಕ್ರಮ ಇರಲಿಲ್ಲ ಅಂತೆ. ದಟ್ ವಾಸ್ ಅ ಸ್ವಾಮಿ ವಿವೇಕಾನಂದ ಸ್ಪೆಷಾಲಿಟಿ ಅಂಥೇಳಿ. ಬ್ರಹ್ಮಾನಂದರನ್ನು ಅವರು ಸಂಬೋಧಿಸಿ, ಇನ್ನೂ ಕೆಲವರು ಕೂಡ ಬರೆದಿದ್ರು ಕೂಡ ಹೆಚ್ಚು ಉಪಯೋಗಿಸಿರೋದು ಯಾರಿಗೆ ಅಂತೇಳಿದರೆ ಅಭಿನ್ನ ಹೃದಯೇಶು, ಅಂದರೆ ಇರೋರು ಕೂಡ ಹೃದಯದಲ್ಲಿ ಬೇರೆ ಅಲ್ಲವೇ ಅಲ್ಲ ಅಂತ ಒಂದಾಗಿದ್ದಾರೆ, ಭಾವದಲ್ಲಿ ಒಂದಾಗಿದ್ದಾರೆ, ಸ್ನೇಹದಲ್ಲಿ ಒಂದಾಗಿದ್ದಾರೆ, ಒಂದು ಉದ್ದೇಶಕ್ಕೋಸ್ಕರ ಒಂದಾಗಿದ್ದಾರೆ. ಹಾಗಾಗಿ ಸ್ವಾಮೀಜಿ ಬ್ರಹ್ಮಾನಂದರನ್ನು ಸಂಬೋಧನೆ ಮಾಡ್ತಾ ಇದ್ದಿದ್ದು ಅಭಿನ್ನ ಹೃದಯೇಶು. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾಮಿ ವಿವೇಕಾನಂದರು ತಾವು ಮಹಾಸಮಾಧಿ ಆಗುವಂಥ ಕೊನೆಯ ದಿನ ಜುಲೈ 4, 1902 ಇಸ್ವಿ ಸ್ವಾಮಿ ಬ್ರಹ್ಮಾನಂದರನ್ನು ಬೆಳಿಗ್ಗೆನೇ ಕಲ್ಕತ್ತಕ್ಕೆ ಕಳಿಸ್ಕೊಡ್ತಾರಂತೆ ಏನೋ ಕೆಲಸಕ್ಕೋಸ್ಕರ. ನಾವು ನೆನ್ಪಿಟ್ಕೋಬೇಕು, ಸ್ವಾಮೀಜಿ ಅವರು ದೇಹತ್ಯಾಗ ಮಾಡುವಂಥ ದಿನವನ್ನು ನಿರ್ಧಾರ ಮಾಡಿ ಆಗಿತ್ತು ಕೆಲ ದಿನಗಳ ಹಿಂದೆ. ಪಂಚಾಂಗವನ್ನು ತರಿಸಿ ಪ್ರತಿದಿನದ ತಿಥಿಯನ್ನೆಲ್ಲ ಓದಿಸ್ತಾ ಜುಲೈ 4 ಬಂದಾಗ ಸಾಕು ನಿಲ್ಲಿಸು ಅಂಥೇಳಿ ಅವರ ಶಿಷ್ಯರಿಗೆ ಹೇಳಿರ್ತಾರೆ ಸ್ವಾಮೀಜಿ. ಆ ದಿನ ಅವರು ಆಯ್ಕೆ ಮಾಡಿ ಆಗಿತ್ತು. ಆ ದಿನ ಬೆಳಿಗ್ಗೆನೇ ಸ್ವಾಮಿ ಬ್ರಹ್ಮಾನಂದರನ್ನ ಅವರು ಕಲ್ಕತ್ತೆ ಕಳಿಸಿರ್ತಾರೆ ಕೆಲಸ ನಿಮಿತ್ತ. ಯಾಕೆ? ಅವ್ರಿಗೆ ಗೊತ್ತಿತ್ತು ಅವರ ಸಾನ್ನಿಧ್ಯದಲ್ಲಿ ಇವರು ಪ್ರಾಣ ಬಿಟ್ಟರೆ ಆ ನೋವನ್ನು ತಡ್ಕೊಳ್ಳೋದಕ್ಕೆ ರಾಖಾಲನಿಗೆ ಕಷ್ಟ ಆಗುತ್ತೆ ಅಂಥೇಳಿ. ಆದರೂ ಸುದ್ದಿ ಗೊತ್ತಾದ ಮೇಲೆ ಸ್ವಾಮಿ ಬ್ರಹ್ಮಾನಂದರು ಬಂದು ಸ್ವಾಮಿ ವಿವೇಕಾನಂದರ ಪವಿತ್ರ ಶರೀರದ ಮೇಲೆ ಅದನ್ನು ತಕ್ಕೊಳ್ತಾ ಅಳ್ತಾ ಹೇಳ್ತಾರೆ, ಇಷ್ಟು ವರ್ಷಗಳ ಕಾಲ ನಮಗೆ ಒಂದು ಹಿಮಾಲಯದ ಸದೃಶವಾದಂಥ ಒಂದು ರಕ್ಷಣೆ ಇತ್ತು, ಇವತ್ತು ಆ ಹಿಮಾಲಯ ಕಣ್ಮರೆಯಾಗಿದೆ, ಇನ್ನು ಮುಂದೆ ನನಗೆ ಆ ರಕ್ಷಣೆ ಇಲ್ಲ ಅಂಥೇಳಿ ಸ್ವಾಮಿ ಬ್ರಹ್ಮಾನಂದರು ಉದ್ಗರಿಸ್ತಾರೆ. ಇವರು ಅವರಲ್ಲಿರೋದು ಎಂಥ ಎತ್ತರವಾದಂಥ ಹಿಮಾಲಯ ಸದೃಶವಾದಂತಹ ಅಧ್ಯಾತ್ಮ ಅಂತ ಹೇಳ್ತಾರೆ. ಇವರು ಅವರಲ್ಲಿ ಹಿಮಾಲಯ ಸದೃಶವಾದಂತಹ ಒಂದು ರಕ್ಷಣೆ ನನಗೆ ವಿವೇಕಾನಂದ ಇದ್ದಾಗ ನನಗೆ ಸಿಕ್ಕಿತ್ತು, ಇವತ್ತು ನನಗಿಲ್ಲ ಅಂಥೇಳಿ ಸ್ವಾಮಿ ವಿವೇಕಾನಂದರು ಕಣ್ಣೀರಿಡ್ತಾರೆ. ಸೊ ಒಂದು ಪವಿತ್ರವಾದ ಸ್ನೇಹದಲ್ಲಿ, ಒಂದು ಶ್ರೇಷ್ಠವಾದ ಸ್ನೇಹ ಸಂಬಂಧದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಪರಸ್ಪರ, ಇವರಿಗೆ ಅವರಿಂದ ಲಾಭ, ಅವರಿಗೆ ಇವರಿಂದ ಲಾಭ, ಇವರಿಗೆ ಅವರಿಂದ ಪ್ರೇಮದ ಹೊನಲು ಹರಿದು ಬರುತ್ತೆ, ಅವರಿಗೆ ಇವ್ರ ಕಡೆಯಿಂದ ಅದೇ ಪ್ರೇಮದ ಧಾರೆ ಹರಿದು ಬರ್ತಾ ಇರುತ್ತೆ. ಪರಸ್ಪರ ಪ್ರೇಮ ಅಷ್ಟೇ ಅಲ್ಲ, ಗೌರವ ಕೂಡ ಇರುವಂಥದ್ದು ಮತ್ತು ಆತ್ಮೀಯತೆ 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 ಮತ್ತು ಆಳ, ದೆರ್ ಇಸ್ ಡೆಪ್ತ್. ಇವರೀರೋರ ಸ್ನೇಹದ ಬಗ್ಗೆ ಅವರು ಬರೀತಾರೆ, ಇಟ್ ಸೋ ಇಂಟಿಮೇಟ್, ಸೋ ಡೀಪ್, ಸೋ ಟ್ರೂ. ತೋರಾಣಿಕೆದಲ್ಲ ಇದು. ಎಂಥೆಂಥ ಪರೀಕ್ಷಾ ಸಂದರ್ಭಗಳಲ್ಲೂ ಕೂಡ ಒಬ್ಬರು ಇನ್ನೊಬ್ಬರಲ್ಲಿರುವ ನಿಷ್ಠೆಯನ್ನು ಬಿಟ್ಕೊಡಲಿಲ್ಲ, ಒಬ್ಬರು ಇನ್ನೊಬ್ಬರಲ್ಲಿರುವಂತಹ ನಂಬಿಕೆಯನ್ನು ಬಿಟ್ಕೊಡಲಿಲ್ಲ ಅಂಥೇಳಿ, ಮತ್ತು ಒಬ್ಬರು ಇನ್ನೊಬ್ಬರಲ್ಲಿರುವಂತಹ ಒಳಿತನ್ನ ಯಾವಾಗಲೂ ಗುರುತಿಸ್ತಾ ಇದ್ದರು. ಒಂದು ಸ್ನೇಹ ಚಿರಕಾಲ ಚೆನ್ನಾಗಿರ್ಬೇಕಾದ್ರೆ ನೆನ್ಪಿಟ್ಕೋಬೇಕು ನಾವು. ದೋಷಗಳನ್ನು ಕಾಣೋದಲ್ಲ, ದೌರ್ಬಲ್ಯಗಳನ್ನು ಕಾಣೋದಲ್ಲ, ಒಳ್ಳೆಯದನ್ನು, ಸದ್ಗುಣಗಳನ್ನು, ಶಕ್ತಿ ಸಾಮರ್ಥ್ಯಗಳನ್ನು ಕಂಡು
ಆ ಸ್ನೇಹವನ್ನು ಬೆಳೆಸಿಕೊಂಡಾಗ ಸ್ನೇಹ ಅನ್ನೋದು ಚಿರಕಾಲ ಉಳಿಯೋದಕ್ಕೆ ಸಾಧ್ಯ. ಮತ್ತು ಶ್ರೀರಾಮಕೃಷ್ಣರ ಒಂದು ಲೀಲಾ ಕಾರ್ಯದಲ್ಲಿ ಅವರೀರೋರು ಕೂಡ ಪೂರಕವಾಗಿ ಕೆಲಸ ಮಾಡಿದ್ರು. ಪ್ರಾರಂಭದಲ್ಲೇ ಹೇಳಿದಾಗೆ ದೇವರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ಒಬ್ಬರ ವ್ಯಕ್ತಿತ್ವ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಪೂರಕವಾಗಿತ್ತು. ಹೇಗೆ ಒಂದು ವ್ಯಕ್ತಿತ್ವ ಜಗತ್ತಿನ ಮೇಲೆ ಗುಡುಗು ಸಿಡಿಲು ಎಂಬಂತೆ ಎರಗಿ ವಿಚಾರನ ತಿಳಿಸಿದ್ರೆ, ಇನ್ನೊಂದು ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಶಬ್ದವೇ ಇಲ್ಲದೆ ಮಂಜು ಹನಿ ಹೂಗಳ ಮೇಲೆ ಬಿದ್ದು ಅರಳಿಸುತ್ತಿ ಅದರಲ್ಲೊಂದು ಸೌಂದರ್ಯವನ್ನು ಉಂಟು ಮಾಡುತ್ತಲ್ಲ, ಆ ರೀತಿಯಾಗಿತ್ತು ಸ್ವಾಮಿ ಬ್ರಹ್ಮಾನಂದರ ಕಾರ್ಯ ಅಂಥೇಳಿ. ಒಬ್ಬ ವ್ಯಕ್ತಿಯ ಕೆಲಸ ಹೇಗಿತ್ತು, ಹಿ ವಾಸ್ ಅ ಬಾರ್ನ್ ಲೀಡರ್. ಯಾವಾಗಲೂ ಕೂಡ ನಾಯಕತ್ವ, ಸಣ್ಣ ಹುಡುಗಲಿಂದಲೂ ಕೂಡ ಅವನ ಜೀವನ ಕೂಡ ಅಷ್ಟೇ ವೈವಿಧ್ಯಮಯವಾಗಿತ್ತು. ನಾನಾ ಬಗೆಯ ಜನರನ್ನು ಭೇಟಿಯಾದರು, ಅನೇಕ ರಾಷ್ಟ್ರಗಳನ್ನು ಸುತ್ತಿ ಬಂದರು. ಇನ್ನೊಬ್ಬರದ್ದು ಹೇಗೆ ಅಂತ ಹೇಳಿದ್ರೆ, ಅವರು ಎಲ್ಲೂ ಹೆಚ್ಚು ಓಡಾಡದೆ ಇದ್ದಲ್ಲಿಯೇ ಒಂದು ಪವರ್ ಹೌಸ್ ಆಗಿದ್ದರು ಅದು ಅಂಥೇಳಿ, ಲೋ ಪ್ರೊಫೈಲ್ ಪವರ್ ಹೌಸ್ ಅಂಥೇಳಿ. ಅಲ್ಲಿ ಇದ್ದಲ್ಲಿಯೇ ಒಂದು ಶಕ್ತಿಯ ಕೇಂದ್ರ ಆಗಿದ್ದು ಆ ಶಕ್ತಿಯನ್ನು ಎಲ್ಲ ಕಡೆ ಅವರು ಹರಡ್ತಾ ಇದ್ದರು. ಆದರೆ ಮೌನವಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಸ್ವಾಮಿ ಬ್ರಹ್ಮಾನಂದರು ಹೆಚ್ಚು ಉಪನ್ಯಾಸಗಳನ್ನು ಮಾಡಿದವರಲ್ಲ, ಅವರ ಸಾನ್ನಿಧ್ಯ ಮಾತ್ರ ಸಾಕಿತ್ತು ಅವ್ರ ಪ್ರಭಾವ ಬೀರೋದಕ್ಕೆ ಅಂತ ನೋಡ್ತೀವಿ. ಆದರೆ ವಿವೇಕಾನಂದರ ಕಾರ್ಯ ಇನ್ನೂ ವಿಸ್ತೃತ, ಇನ್ನೂ ವಿಶಾಲ. ಸೊ ಹಾಗಾಗಿ ಅವರ ಕಾರ್ಯದ ರೀತಿ ಹಾಗಿತ್ತು ಅಂತ ಹೇಳಿದ್ರು. ಒಬ್ಬರು ಯಾವಾಗಲೂ ಜನರ ಮಧ್ಯೆ ಇರ್ತಾಯಿದ್ರು, ಎಲ್ರಿಗೂ ಕಾಣುವಂತೆ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾ ಜನರಿಗೆ ಜನರ ಮೂಲಕ ಕೆಲಸ ಮಾಡಿದ್ರು. ಆದರೆ ಇನ್ನೊಬ್ಬರು ಸಾರ್ವಜನಿಕರ ದೃಷ್ಟಿಯಲ್ಲಿ ಬಾರದೆ ಹಿನ್ನೆಲೆಯಲ್ಲೇ ಇರ್ತಾ ಆ ನಾಯಕ ಕೊಟ್ಟಂತಹ ಕಾರ್ಯವನ್ನು ಕಾರ್ಯಗತಗೊಳಿಸಿದವರು ಸ್ವಾಮಿ ಬ್ರಹ್ಮಾನಂದರು. ಒಬ್ಬರು ಮುಂದೆ ಕಾಣಿಸ್ಕೊಂಡ್ರು, ಒಬ್ಬರು ಹಿಂದೆನೇ ಉಳಿದ್ರು. ಒಬ್ಬರದು ಪ್ರಚಂಡವಾದಂಥ ಕಾರ್ಯ, ಇನ್ನೊಬ್ರದ್ದು ಕೂಡ ಕಾರ್ಯ ಮಹತ್ತರವಾದದ್ದು. ಆದರೆ ಮಾಡಿದಂಥ ಬಗೆ ಮಾತ್ರ ಭಾಳ ನೀರವವಾಗಿ, ಮೌನವಾಗಿ ಅಂಥೇಳಿ. ಇಬ್ಬರೂ ಕೂಡ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು. ಇಬ್ಬರಿಗೂ ಕೂಡ ಅನೇಕ ಸನ್ಯಾಸಿ ಶಿಷ್ಯರಿದ್ದರು. ಇಬ್ಬರೂ ಕೂಡ ಅನೇಕರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಅವರೂ ಕೂಡ ಅವರವರ ಒಂದು ಅಧಿಕಾರದಲ್ಲೇ ಮಹಾಗುರುಗಳಾಗಿ ಬೆಳಗಿದವರಿಬ್ಬರೂ ಕೂಡ. ಆದರೆ ಆ ಇಬ್ಬರ ವ್ಯಕ್ತಿತ್ವ ಕೂಡ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಒಬ್ಬರು ಪೂರಕವಾಗಿದ್ದಾರೆ. ಪ್ರಾರಂಭದಲ್ಲಿ ಹೇಳಿದಾಗೆ ಜಗನ್ಮಾತೆ ಅವರನ್ನು ಸೃಷ್ಟಿ ಮಾಡುವಾಗಲೇ ಆ ಗುಣಗಳನ್ನು ಹಾಕ್ಕೊಟ್ಲಂತೆ. ಒಬ್ಬರದು ಪ್ರಚಂಡವಾದಂಥ ವ್ಯಕ್ತಿತ್ವ, ಆದರೆ ಇನ್ನೊಬ್ಬರದು ಸುಮಧುರವಾದಂತಹ ಆದರೆ ಅಷ್ಟೇ ಪ್ರಭಾವಶಾಲಿಯಾದಂತಹ ವ್ಯಕ್ತಿತ್ವ ಅಂಥೇಳಿ. ಇವರೀರ್ವರ ಸ್ನೇಹ ಅಂತ ಹೇಳಿದ್ರು, ಇಬ್ಬರು ಸಂತರಲ್ಲಿ ಇರಬಹುದಾದಂತಹ ಸ್ನೇಹ, ಇಬ್ಬರು ಸನ್ಯಾಸಿಗಳಲ್ಲಿ ಇರಬಹುದಾದಂಥ ಸ್ನೇಹ, ಇಬ್ಬರು ಗುರುಭಾಯಿಗಳಲ್ಲಿದ್ದಂಥ ಇರಬಹುದಾದಂಥ ಸ್ನೇಹ, ಇದೆಲ್ಲಕ್ಕೂ ಕೂಡ ಉಜ್ವಲವಾದಂಥ ಉದಾಹರಣೆ ಆಗಿದೆ. ಅಷ್ಟೇ ಅಲ್ಲದೆ ಎಲ್ಲೇ ಯಾರೇ ಸ್ನೇಹಿತರಾಗಬೇಕು ಅಂತ ಹೇಳಿದ್ರೆ ಇವರೀರ್ವರ ಸ್ನೇಹದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು, ಓದಬೇಕು, ಹೇಗೆ ಪರಸ್ಪರ ಇರಬೇಕಾಗುತ್ತೆ ಅಂಥೇಳಿ. ಸ್ನೇಹಕ್ಕೆ ಒಂದು ಆದರ್ಶಮಯವಾದಂತಹ ಉದಾಹರಣೆ ಸ್ವಾಮಿ ವಿವೇಕಾನಂದರು ಹಾಗೂ ಸ್ವಾಮಿ ಬ್ರಹ್ಮಾನಂದರ ಈ ಅಪೂರ್ವವಾದಂತಹ ಮೈತ್ರಿ ಸಂಬಂಧ ಅಂತ ಹೇಳ್ತಾ ಇಷ್ಟು ಮಾತುಗಳನ್ನು ಅವರೀರ್ವರ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜಯ ರಾಮಕೃಷ್ಣ.